ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪ್ರೇಷನ್ಗಾಗಿ ಹೈಯರ್ ಎಜುಕೇಷನ್ ಸಿಸ್ಟಮ್ ಮೇಲೆ ಕೆಲವು MCQ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ KSET 2023ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದರೆ ಪೇಪರ್ 1 ಸಲುವಾಗಿ ನಾವು ನಿಮಗೆ ಕ್ವಿಕ್ ರಿವಿಷನ್ಗಾಗಿ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ನೋಟ್ಸನ್ನು ನೀಡ್ತಾ ಇದ್ದೀವಿ ಮತ್ತು PYQಗಳನ್ನು ನೀಡ್ತಾ ಇದ್ದೀವಿ. ಈ ಎಲ್ಲ ಮಟೀರಿಯಲ್ ನೀವು ಒಂದು 4-5 ದಿನದಲ್ಲಿ ಓದಿ ಮುಗಿಸಬಹುದು. ಅದೇ ರೀತಿ ಪೇಪರ್ 2ಗಾಗಿ ಕಂಪ್ಲೀಟ್ ನೋಟ್ಸ್ ಮತ್ತು 2000+ MCQs PDF ಅನ್ನು ಕೊಡ್ತಾ ಇದ್ದೀವಿ ಕೇವಲ 1000 ರುಪೀಸ್ಗಾಗಿ. ಸೊ ಇದಕ್ಕೆ ನೀವು ಜಾಯ್ನ್ ಆಗಲು ಕೆಳಗೆ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಅಥವಾ ಕಾಲ್ ಮಾಡೋದ್ರ ಮೂಲಕ ಜಾಯ್ನ್ ಆಗ್ಬೋದು. ಅದೇ ರೀತಿ ಫ್ರೆಂಡ್ಸ್, ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಕೂಡ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ಪ್ರಶ್ನೆಗಳಿಗೆ ಹೋಗೋಣ. So now let us move to the questions. Here the first question is, NSQF organizes qualification according to series of levels. Option A, knowledge, skill and aptitude. Option B, knowledge, skill and experience. Option C, skill, achievement and aptitude. Option D, skill, experience and aptitude. NSQF ಮಟ್ಟಗಳ ಸರಣಿಯ ಪ್ರಕಾರ ಅರ್ಹತೆಯನ್ನು ಯಾವುದರ ಆಧಾರದ ಮೇಲೆ ಆಯೋಜಿಸಲಾಗ್ತದೆ? ಆಪ್ಷನ್ ಎ, ಜ್ಞಾನ, ಕೌಶಲ್ಯ ಮತ್ತು ಯೋಗ್ಯತೆ. ಆಪ್ಷನ್ ಬಿ, ಜ್ಞಾನ, ಕೌಶಲ್ಯ ಮತ್ತು ಅನುಭವ. ಆಪ್ಷನ್ ಸಿ, ಕೌಶಲ್ಯ, ಸಾಧನೆ ಮತ್ತು ಯೋಗ್ಯತೆ. ಆಪ್ಷನ್ ಡಿ, ಕೌಶಲ್ಯ, ಅನುಭವ ಮತ್ತು ಯೋಗ್ಯತೆ. Yes, here the right answer for this question is option A. NSQF organizes qualification according to knowledge, skills and aptitude. NSQF ಮಟ್ಟಗಳ ಸರಣಿಯ ಪ್ರಕಾರ ಅರ್ಹತೆಯನ್ನು ಆಯೋಜಿಸಲು ಜ್ಞಾನ, ಕೌಶಲ್ಯ ಮತ್ತು ಯೋಗ್ಯತೆಯನ್ನು ಬಳಸಿಕೊಳ್ಳಲಾಗ್ತದೆ. So NSQF, it stands for National Skills Qualification Framework. It is nationally integrated and competency based education framework. It is going to allow the individuals to achieve their desired competency level. The next question is, ICSSR is related to? Option A, research in the field of science. Option B, research in the field of study. Option C, research in the field of social science. Option D, all of the above. ICSSR ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ, ಇದು ವಿಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆಗಾಗಿ ಸಂಬಂಧಿಸಿದೆ. ಆಪ್ಷನ್ ಬಿ, ಅಧ್ಯಯನ ಕ್ಷೇತ್ರದಲ್ಲಿ ಸಂಶೋಧನೆಗಾಗಿ ಸಂಬಂಧಿಸಿದೆ. ಆಪ್ಷನ್ ಸಿ, ಸಮಾಜ ವಿಜ್ಞಾನದ ಕ್ಷೇತ್ರದಲ್ಲಿನ ಸಂಶೋಧನೆಗೆ ಸಂಬಂಧಿಸಿದೆ. ಆಪ್ಷನ್ ಡಿ, ಮೇಲಿನ ಎಲ್ಲವೂ. Yes, here ICSSR, it related to the research in the field of social science. So ಈ ICSSR ಎಂಬುದು ಸಮಾಜ ವಿಜ್ಞಾನದ ಕ್ಷೇತ್ರದಲ್ಲಿನ ಸಂಶೋಧನೆಗೆ ಸಂಬಂಧಿಸಿದೆ. So option C is the right answer. So ICSSR, it stands for Indian Council of Social Science Research, and it was established in the year of 1969 by Government of India. And the main aim of ICSSR is promote research in the social science in the country. So ICSSR, it is going to provide grants for projects, fellowships, international collaboration, capacity building, survey, publications, etc. in the field of social science. The next question is, social reforms aims at? Option A, changing basic values of society. Option B, changing the norms of the group. Option C, changing the religious practices. Option D, changing the habits of the individuals. ಸಮಾಜ ಸುಧಾರಣೆಯ ಗುರಿ ಏನು? ಆಪ್ಷನ್ ಎ, ಸಮಾಜದ ಮೂಲಭೂತ ಮೌಲ್ಯಗಳನ್ನು ಬದಲಾಯಿಸುವುದು. ಆಪ್ಷನ್ ಬಿ, ಗುಂಪಿನ ರೂಢಿಗಳನ್ನು ಬದಲಾಯಿಸುವುದು. ಆಪ್ಷನ್ ಸಿ, ಧಾರ್ಮಿಕ ಆಚರಣೆಗಳನ್ನು ಬದಲಾಯಿಸುವುದು. ಆಪ್ಷನ್ ಡಿ, ವ್ಯಕ್ತಿಗಳ ಅಭ್ಯಾಸಗಳನ್ನು ಬದಲಾಯಿಸುವುದು. Yes, here the right answer is option D is the right answer. The main aim of social reform is change the habits of the individuals. ಸಮಾಜ ಸುಧಾರಣೆಯ ಮುಖ್ಯ ಗುರಿ ಏನೆಂದರೆ ವ್ಯಕ್ತಿಗಳ ಅಭ್ಯಾಸಗಳನ್ನು ಬದಲಾಯಿಸುವುದು ಮುಖ್ಯ ಗುರಿಯಾಗಿದೆ. ಸೊ ಸಮಾಜದ ಮೂಲಭೂತ ಮೌಲ್ಯಗಳನ್ನು ಬದಲಾಯಿಸೋದಾಗಿರ್ಬೋದು, ರೂಢಿಗಳನ್ನು ಬದಲಾಯಿಸೋದಾಗಿರ್ಬೋದು. ಸೊ ಇದು ಕೂಡ ಆಗುತ್ತೆ, ಬಟ್ ದ ವೆರಿ ನಿಯರೆಸ್ಟ್ ಆನ್ಸರ್ ಇಸ್ ಅದೇ ಮುಖ್ಯ ಗುರಿ ಏನಾಗಿರುತ್ತೆ, ವ್ಯಕ್ತಿಗಳ ಅಭ್ಯಾಸಗಳನ್ನು ಬದಲಾಯಿಸಬೇಕಾಗಿರುವುದು. ದ ನೆಕ್ಸ್ಟ್ ಕ್ವಶನ್ ಇಸ್, ಹೂ ಗಿವ್ ದ ಕಾನ್ಸೆಪ್ಟ್ ಆಫ್ ನೆಗೆಟಿವ್ ಎಜುಕೇಶನ್? ಋಣಾತ್ಮಕ ಶಿಕ್ಷಣದ ಪರಿಕಲ್ಪನೆಯನ್ನು ನೀಡಿದವರು ಯಾರು? ಆಪ್ಷನ್ ಎ, ಸಾರ್ಟೆ. ಆಪ್ಷನ್ ಬಿ, ಡ್ಯೂವಿ. ಆಪ್ಷನ್ ಸಿ, ರುಸೋ. ಆಪ್ಷನ್ ಡಿ, ಪೆಸ್ಟಲೋಗಿ. Yes, the right answer is option C is the correct answer. Negative education, it is given by J.J. Rousseau. ಋಣಾತ್ಮಕ ಶಿಕ್ಷಣ ಪರಿಕಲ್ಪನೆಯನ್ನು ನೀಡಿದವರು ಯಾರು ಅಂತಂದರೆ ರೂಸೋ ಅವರು. So according to Rousseau, negative education, it is the education which shapes the faculties and organs which exist as the tools of knowledge before giving direct experience. The next question is, which of the following bodies grants funds for higher education? Option A, UGC. Option B, state government. C,
ಸಿ ಮುನ್ಸಿಪಲ್ ಕಾರ್ಪೊರೇಷನ್ ಆ್ಯಂಡ್ ಜಿಲ್ಲಾ ಪರಿಷತ್, ಡಿ ಸೆಂಟ್ರಲ್ ಗೌರ್ಮೆಂಟ್. ಈ ಕೆಳಗಿನ ಯಾವ ಸಂಸ್ಥೆಯು ಉನ್ನತ ಶಿಕ್ಷಣಕ್ಕಾಗಿ ಹಣವನ್ನು ನೀಡುತ್ತದೆ? ಯು ಜಿ ಸಿ ರಾಜ್ಯ ಸರ್ಕಾರ, ಮುನ್ಸಿಪಲ್ ಕಾರ್ಪೊರೇಷನ್ ಮತ್ತು ಜಿಲ್ಲಾ ಪರಿಷತ್ತು, ಡಿ ಕೇಂದ್ರ ಸರ್ಕಾರ. ಎಸ್, 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. Yes, funds for higher education is provided by UGC, state government and central government. So option C is the right answer. ಉನ್ನತ ಶಿಕ್ಷಣಕ್ಕಾಗಿ ಹಣವನ್ನು ಯು ಜಿ ಸಿ ಆಗಿರ್ಬೋದು, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರು ನೀಡುತ್ತಾರೆ. The next question is the abbreviation SCOVE stands for. ಸ್ಕೋನ ಸಂಕ್ಷೇಪಣ ರೂಪವನ್ನು ಹೇಳಿರಿ. ಆಪ್ಷನ್ ಎ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ವೊಕೇಶನಲ್ ಎಜುಕೇಷನ್, ಆಪ್ಷನ್ ಬಿ ಸುಪ್ರೀಂ ಕೋರ್ಟ್ ಆರ್ಡಿನನ್ಸ್ ಆನ್ ವೊಕೇಶನಲ್ ಎಂಪ್ಲಾಯ್ಮೆಂಟ್, ಆಪ್ಷನ್ ಸಿ ಸ್ಟೇಟ್ ಕಮಿಟಿ ಆನ್ ವೊಕೇಶನಲ್ ಎಜುಕೇಷನ್, ಆಪ್ಷನ್ ಡಿ ಸ್ಟೇಟ್ ಕೌನ್ಸಿಲ್ ಆಫ್ ವರ್ಚುವಲ್ ಎಜುಕೇಷನ್. Yes, SCOVE, it stands for Standing Committee of Vocational Education. Option A is the right answer. SCO, it stands for Standing Committee of Vocational Education, and it was formed in the year of 2012. It was formed by UGC. This you must remember. And it is a committee which is going to organize, authorize the degree in vocational education. And the main aim is vocationalization of the education. And it is going to prepare the students and make them skilled and expert in getting a job. The next question is, which was Votte's views on education and social changes? Option A, education changes the society. Option B, education change follows social change. Option C, educational change and social change are independent of one another. Option D, educational change and social changes are interdependent, but which is the cause and which is the effect cannot be determined. ಶಿಕ್ಷಣ ಮತ್ತು ಸಾಮಾಜಿಕ ಬದಲಾವಣೆಗಳ ಕುರಿತು ವೋಟ್ವೇರವರ ದೃಷ್ಟಿಕೋನ ಯಾವುದು? ಆಪ್ಷನ್ ಎ, ಶಿಕ್ಷಣ ಸಮಾಜವನ್ನು ಬದಲಾಯಿಸುತ್ತದೆ. ಆಪ್ಷನ್ ಬಿ, ಶಿಕ್ಷಣ ಬದಲಾವಣೆಯು ಸಾಮಾಜಿಕ ಬದಲಾವಣೆಯನ್ನು ಅನುಸರಿಸುತ್ತದೆ. ಆಪ್ಷನ್ ಸಿ, ಶೈಕ್ಷಣಿಕ ಬದಲಾವಣೆ ಮತ್ತು ಸಾಮಾಜಿಕ ಬದಲಾವಣೆಗಳು ಪರಸ್ಪರ ಸ್ವತಂತ್ರವಾಗಿರುತ್ತವೆ. ಆಪ್ಷನ್ ಡಿ, ಶೈಕ್ಷಣಿಕ ಬದಲಾವಣೆ ಮತ್ತು ಸಾಮಾಜಿಕ ಬದಲಾವಣೆಗಳು ಪರಸ್ಪರ ಅವಲಂಬಿತವಾಗಿವೆ, ಆದರೆ ಕಾರಣ ಯಾವುದು, ಪರಿಣಾಮ ಯಾವುದು ಎಂಬುದನ್ನು ನಿರ್ಧರಿಸಲು ಸಾಧ್ಯವಿಲ್ಲ. The right answer is option D. According to Votwe, educational change and social change both are interdependent, but we cannot determine which is cause and which is effect. ಇಲ್ಲಿ ಶೈಕ್ಷಣಿಕ ಬದಲಾವಣೆಗಳಾಗಿರ್ಬೋದು, ಸಾಮಾಜಿಕ ಬದಲಾವಣೆಗಳಾಗಿರ್ಬೋದು, ಎರಡೂ ಕೂಡ ಒಂದಕ್ಕೊಂದು ಅವಲಂಬಿತವಾಗಿವೆ, ಆದರೆ ಕಾರಣ ಯಾವುದು, ಬದಲಾವಣೆ ಯಾವುದು ಎಂಬುದನ್ನು ನಿರ್ಧಾರ ಮಾಡಲು ಸಾಧ್ಯ ಆಗುವುದಿಲ್ಲ. The next question is, the UGC have launched career orientation program in. ಯು ಜಿ ಸಿಯು ಕರಿಯರ್ ಓರಿಯೆಂಟೇಷನ್ ಪ್ರೋಗ್ರಾಮನ್ನು ಯಾವಾಗ ಆರಂಭಿಸಿದರು? ಆಪ್ಷನ್ ಎ 1994-95, ಆಪ್ಷನ್ ಬಿ 2009-10, ಆಪ್ಷನ್ ಸಿ 1986-87, ಆಪ್ಷನ್ ಡಿ 1992. Yes, the right answer for this question is option A, 1994-95. Career orientation program, it was started in 94-95. So University Grant Commission of India, it is a government body that came into existence on 28th September 1953. It is going to coordinate with the universities that are affiliated with UGC, and it looks at the standard of teaching, maintenance of infrastructure. So UGC has launched career orientation program in 1994-95. This career orientation program was introduced to make the students aware of career options after 12th standard. The next question is, the National Institute of Education, Planning and Administration has been converted into a deemed university, and now it is called ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅನ್ನು ಡೀಮ್ಡ್ ವಿಶ್ವವಿದ್ಯಾನಿಲಯವನ್ನಾಗಿ ಪರಿವರ್ತಿಸಲಾಯಿತು, ಮತ್ತು ಇವಾಗ ಇದನ್ನು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ NUEPA, ಆಪ್ಷನ್ ಬಿ ERNET, ಆಪ್ಷನ್ ಸಿ CIEFL, ಆಪ್ಷನ್ ಡಿ INDEST. The right answer is NUPA. Option A, NUEPA. National Institute of Educational Planning and Administration, NIPA, NIEPA. It is a research university. It was set up in New Delhi by Ministry of Education, and later on it was converted into deemed university, and now it is called National Institute of Educational Planning and Administration, that is NUPA. Yes, the next question is,
Who among the following gave particular attention to establishment of comprehensive institutions for the rural people starting at the early childhood level going up to the highest? ಈ ಕೆಳಗಿನವುಗಳಲ್ಲಿ ಯಾರು ಗ್ರಾಮೀಣ ಜನರಿಗಾಗಿ ಬಾಲ್ಯದ ಹಂತದಿಂದ ಪ್ರಾರಂಭವಾಗಿ ಅತ್ಯುನ್ನತ ಮಟ್ಟದವರೆಗೆ ಸಮಗ್ರ ಸಂಸ್ಥೆಗಳ ಸ್ಥಾಪನೆಗೆ ನಿರ್ದಿಷ್ಟ ಗಮನವನ್ನು ನೀಡಿದರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಸಿ ವಿವೇಕಾನಂದ್, ಆಪ್ಷನ್ ಡಿ ಎ ಆ್ಯಂಡ್ ಬಿ ಬೋತ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಬೋತ್ ಮಹಾತ್ಮ ಗಾಂಧೀಜಿ ಆ್ಯಂಡ್ ವಿವೇಕಾನಂದ್ ಜಿ. ಸಾರಿ, ರವೀಂದ್ರನಾಥ್ ಟ್ಯಾಗೋರ್. ಮಹಾತ್ಮ ಗಾಂಧೀಜಿಯವರು ಮತ್ತು ರವೀಂದ್ರನಾಥ್ ಟ್ಯಾಗೋರ್. ಆಪ್ಷನ್ ಡಿ ಸರಿಯಾಗಿದೆ, ಎ ಮತ್ತು ಬಿ ಎರಡು. ದ ನೆಕ್ಸ್ಟ್ ಕ್ವಶನ್ ಇಸ್, ಇನ್ ಹೈಯರ್ ಎಜುಕೇಷನ್ ಸ್ಟೂಡೆಂಟ್ಸ್ ಆರ್ ಬೆಟರ್ ಮೋಟಿವೇಟೆಡ್ ಥ್ರೂ ಕಾಂಪಿಟಿಷನ್, ಪರ್ಸನಲ್ ಅಚೀವ್ಮೆಂಟ್ಸ್, ಕೋಆಪರೇಷನ್, ಇಂಡಿವಿಜುವಲ್ ಅಟೆನ್ಷನ್. ಉನ್ನತ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಉತ್ತಮವಾಗಿ ಪ್ರೇರೇಪಿಸಲ್ಪಡುತ್ತಾರೆ. ಆಪ್ಷನ್ ಎ ಸ್ಪರ್ಧೆಯ ಮೂಲಕ, ಆಪ್ಷನ್ ಬಿ ವೈಯಕ್ತಿಕ ಸಾಧನೆಗಳ ಮೂಲಕ, ಆಪ್ಷನ್ ಸಿ ಸಹಕಾರ, ಆಪ್ಷನ್ ಡಿ ವೈಯಕ್ತಿಕ ಗಮನ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪರ್ಸನಲ್ ಅಚೀವ್ಮೆಂಟ್ಸ್. So in higher education students are self motivated, they are motivated through their achievements. ಉನ್ನತ ಶಿಕ್ಷಣದಲ್ಲಿ ಮಕ್ಕಳು ಯಾವಾಗಲೂ ಸೆಲ್ಫ್ ಮೋಟಿವೇಟೆಡ್ ಆಗಿರ್ತಾರೆ, ಅವರ ವೈಯಕ್ತಿಕ ಸಾಧನೆಗಳ ಮೂಲಕ ಹೆಚ್ಚು ಪ್ರೋತ್ಸಾಹವನ್ನು ಪಡಿತಾ ಇದ್ದಾರೆ. ದ ನೆಕ್ಸ್ಟ್ ಕ್ವಶನ್ ಇಸ್, ವಿಚ್ ಆಫ್ ದ ಫಾಲೋವಿಂಗ್ ಡಾಕ್ಯುಮೆಂಟ್ಸ್ ಈಸ್ ಟರ್ಮ್ಡ್ ಆಸ್ ದ ಮ್ಯಾಗ್ನಾ ಕಾರ್ಟಾ ಆಫ್ ಇಂಗ್ಲಿಷ್ ಎಜುಕೇಷನ್ ಇನ್ ಇಂಡಿಯಾ? ಕೆಳಗಿನ ಯಾವ ದಾಖಲೆಯನ್ನು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗ್ತದೆ? ಆಪ್ಷನ್ ಎ ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್, ಆಪ್ಷನ್ ಬಿ ಮೆಕಾಲೆ ಮಿನಿಟ್ಸ್, ಆಪ್ಷನ್ ಸಿ ಮೌಂಟ್ ಸ್ಟುವರ್ಟ್ ಎಲ್ಪಿನ್ಸ್ಟೋನ್ ಮಿನಿಟ್ಸ್, ಆಪ್ಷನ್ ಡಿ ವಾರ್ಧಾ ಸಿಸ್ಟಮ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್. Yes, the Charles Wood Dispatch, it is a written document for the purpose of promoting education in India. It was introduced by Charles Wood in the year 1854. It was first comprehensive plan for the spread of education in India. Yes, this you must remember. And it was considered as the Magna Carta of English education in India. The next question is, list 1 is showing institution, list 2 is showing locations. We have to match it correctly. National Law Institute, National Institute of Advanced Studies, National Judicial Academy, National Savings Institute. The right answer is option D. National Law Institute, it is located in Hyderabad. National Institute of Advanced Studies, it is located in Shimla. National Judicial Academy, it is located in Bhopal. National Savings Institute is located in Nagpur. The next question is, Mahatma Gandhi Antarrashtriya Hindi Vishwavidyalaya is located at? Mahatma Gandhi Antarrashtriya Hindi Vishwavidyalayavu ಎಲ್ಲಿದೆ? ಆಪ್ಷನ್ ಎ ನ್ಯೂ ಡೆಲ್ಲಿ, ಆಪ್ಷನ್ ಬಿ ಜೈಪುರ್, ಆಪ್ಷನ್ ಸಿ ಪೋರ್ಬಂದರ್, ಆಪ್ಷನ್ ಡಿ ವಾರ್ಧಾ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ವಾರ್ಧಾ. Yes, Mahatma Gandhi Antarrashtriya Hindi Vishwavidyalaya, it is a central university. It is located in Wardha, state of Maharashtra in India. Here you can also see the picture of Mahatma Gandhi Antarrashtriya Hindi Vishwavidyalaya. The next question is, the South Asian University is located at? ದಕ್ಷಿಣ ಏಷ್ಯಾ ವಿಶ್ವವಿದ್ಯಾಲಯವು ಎಲ್ಲಿದೆ? ಆಪ್ಷನ್ ಎ ನ್ಯೂ ಡೆಲ್ಲಿ, ಆಪ್ಷನ್ ಬಿ ಜೈಪುರ್, ಆಪ್ಷನ್ ಸಿ ಕಠ್ಮಂಡು, ಆಪ್ಷನ್ ಡಿ ಇಸ್ಲಾಮಾಬಾದ್. The right answer is option A, New Delhi. The South Asian University, it is located at New Delhi. The South Asian University, it is an international university sponsored by the 8 member states of South Asian Association for Regional Cooperation. And these 8 countries are Afghanistan, Bangladesh, Bhutan, India, Maldives, Nepal, Pakistan and Sri Lanka. The next question is, the aim of UGC's Standing Committee of Vocational Education is? Option A, to identify such institutions where vocational courses can be implemented. Option B, to impart training to the teachers for vocational education. Option C, to prepare study material for vocational courses. Option D, all of the above. UGCಯ ವೃತ್ತಿ ಶಿಕ್ಷಣದ ಸ್ಥಾಯಿ ಸಮಿತಿಯ ಗುರಿ. ಆಪ್ಷನ್ ಎ, ವೃತ್ತಿಪರ ಕೋರ್ಸ್ಗಳನ್ನು ಜಾರಿಗೆ ತರಬಹುದಾದ ಅಂತಹ ಸಂಸ್ಥೆಗಳನ್ನು ಗುರುತಿಸುವುದು. ಆಪ್ಷನ್ ಬಿ, ವೃತ್ತಿ ಶಿಕ್ಷಣಕ್ಕಾಗಿ ಶಿಕ್ಷಕರಿಗೆ ತರಬೇತಿ ನೀಡುವುದು. ಆಪ್ಷನ್ ಸಿ, ವೃತ್ತಿಪರ ಕೋರ್ಸ್ಗಳಿಗೆ ಅಧ್ಯಯನ ಸಾಮಗ್ರಿಯನ್ನು ಸಿದ್ಧಪಡಿಸುವುದು. ಆಪ್ಷನ್ ಡಿ, ಮೇಲಿನ ಎಲ್ಲ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. ಎಸ್, ದ UGC ಸ್ಟ್ಯಾಂಡಿಂಗ್ ಕಮಿಟಿ, ಇಟ್ ಈಸ್ ಗೋಯಿಂಗ್ ಟು ಐಡೆಂಟಿಫೈ ದ ಇನ್ಸ್ಟಿಟ್ಯೂಷನ್ಸ್ ಫಾರ್ ವೊಕೇಶನಲ್ ಕೋರ್ಸಸ್. It is going to give training to the teachers for vocational education.
It is going to prepare study material for vocational courses. So option D, all of the above is the right answer. ಸೊ ಯು ಜಿ ಸಿಯ ವೃತ್ತಿ ಶಿಕ್ಷಣದ ಸ್ಥಾಯಿ ಸಮಿತಿ ವೃತ್ತಿಪರ ಕೋರ್ಸ್ಗಳನ್ನು ಜಾರಿಗೆ ತರಲು ಸಂಸ್ಥೆಗಳನ್ನು ಗುರುತಿಸ್ತಾ ಇದೆ. ವೃತ್ತಿ ಶಿಕ್ಷಣಕ್ಕಾಗಿ ಶಿಕ್ಷಕರಿಗೆ ತರಬೇತಿಯನ್ನು ನೀಡ್ತಾ ಇದೆ. ವೃತ್ತಿಪರ ಕೋರ್ಸ್ಗಳಿಗೆ ಅಧ್ಯಯನ ಸಾಮಗ್ರಿಯನ್ನು ಸಿದ್ಧಪಡಿಸ್ತಾ ಇದೆ. ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ. The next question is Aligarh Muslim University was set up in the year. ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯವನ್ನು ಯಾವ ಒಂದು ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ 1857, ಆಪ್ಷನ್ ಬಿ 1875, ಆಪ್ಷನ್ ಸಿ 1905, ಆಪ್ಷನ್ ಡಿ 1916. The right answer is option B 1875. Yes, Anglo Muhammadan Oriental College. It is known as the Aligarh Muslim University. It was set up in the year of 1875. And please remember, it was India's first center for Islamic and Western higher education, with instruction given in English. The next question is chairman of UGC committee appointed in 1969 for the purpose of administrative legislation of the universities was. ವಿಶ್ವವಿದ್ಯಾನಿಲಯಗಳ ಆಡಳಿತಾತ್ಮಕ ಶಾಸನದ ಉದ್ದೇಶಕ್ಕಾಗಿ 1969ರಲ್ಲಿ ನೇಮಕಗೊಂಡ ಯುಜಿಸಿ ಸಮಿತಿಯ ಅಧ್ಯಕ್ಷರು. ಆಪ್ಷನ್ ಎ ಡಾಕ್ಟರ್ ಡಿ.ಎಸ್. ಕೋಠಾರಿ, ಆಪ್ಷನ್ ಬಿ ಡಾಕ್ಟರ್ ಪಿ.ಬಿ. ಗಜೇಂದ್ರ ಗಡ್ಕರ್, ಆಪ್ಷನ್ ಸಿ ಪ್ರೊಫೆಸರ್ ಯಶ್ಪಾಲ್, ಆಪ್ಷನ್ ಡಿ ನನ್ ಆಫ್ ದ ಅಬವ್. The right answer is option B Dr. P.B. Gajendra Gadkar. The next question is in which year was the NBA set up? NBA ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ 1991, ಆಪ್ಷನ್ ಬಿ 1994, ಆಪ್ಷನ್ ಸಿ 2001, ಆಪ್ಷನ್ ಡಿ 2005. Yes, NBA was set up in the year 1994. So NBA stands for National Board of Accreditation. It is one of the two major bodies responsible for accreditation of higher education institutions in India, along with NAC, that is National Assessment and Accreditation Council. NBA is going to accredit technical programs such as engineering and management programs, and NAC is going to accredit general colleges and universities. And NBA National Board of Accreditation, it was established by AICTE, that is All India Council for Technical Education, in 1994. And since 2010 it is operating as an autonomous body. And in 2014 it was granted a full membership status in Washington Accord. The next question is which of the following percentage figures was recommended by both Kothari Commission and National Policy that should be spent on education? ಶೇಖರಣಾ ಸಾಧನದಲ್ಲಿನ ಪ್ರತಿಯೊಂದು ಮಾಹಿತಿಯನ್ನು ಅದರ ಇಲ್ಲಿ ಪ್ರಶ್ನೆಯಲ್ಲಿ ವ್ಯತ್ಯಾಸವಾಗಿದೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಪರ್ಸೆಂಟೇಜ್ ಫಿಗರ್ಸ್ ವಾಸ್ ರೆಕಮೆಂಡೆಡ್ ಬೈ ಕೋಠಾರಿ ಕಮಿಷನ್ ಆ್ಯಂಡ್ ನ್ಯಾಷನಲ್ ಪಾಲಿಸಿ ದಟ್ ಶುಡ್ ಬಿ ಸ್ಪೆಂಟ್ ಆನ್ ಎಜುಕೇಷನ್. ಸೊ 1986ರ ಕೋಠಾರಿ ಕಮಿಷನ್ ಮತ್ತು ಈ ಒಂದು ನ್ಯಾಷನಲ್ ಪಾಲಿಸಿ ಪ್ರಕಾರ ಶಿಕ್ಷಣದ ಮೇಲೆ ಎಷ್ಟು ಹಣವನ್ನು ಖರ್ಚು ಮಾಡಬೇಕು? ಆಪ್ಷನ್ ಎ 4% ಆಫ್ GDP, ಆಪ್ಷನ್ ಬಿ 5% ಆಫ್ GDP, ಆಪ್ಷನ್ ಸಿ 6% of GDP, option D none of the above. This question is for you. You have to comment the correct answer in the comment section. So this is very good to check your preparation level. So ಇದಕ್ಕೆ ಉತ್ತರವನ್ನು ನೀವು ನನಗೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಬೇಕು. Which of the following was the first private institution to be granted the status of deemed university in 1976? 1976ರಲ್ಲಿ ಡೀಮ್ಡ್ ವಿಶ್ವವಿದ್ಯಾಲಯದ ಸ್ಥಾನಮಾನವನ್ನು ಪಡೆದ ಮೊದಲ ಖಾಸಗಿ ಸಂಸ್ಥೆ ಯಾವುದು? So 4 options are given here. Option A Manipal Academy of Higher Education, option B Symbiosis Institute Pune, option C Tapar University Patiala, option D Amity University Noida. Yes, here the right answer for this question is option A Manipal Academy of Higher Education. So Manipal Academy of Higher Education is the correct answer. So Manipal Academy of Higher Education, it is also known as the Manipal University. And remember, it is a private research institute deemed to be university. So it is located at Manipal in Udupi. Question number 2. Which of the following authorities is not empowered to bring a university into existence? ವಿಶ್ವವಿದ್ಯಾನಿಲಯವನ್ನು ಅಸ್ತಿತ್ವಕ್ಕೆ ತರಲು ಕೆಳಗಿನ ಯಾವ ಅಧಿಕಾರಿಗಳಿಗೆ ಅಧಿಕಾರವಿಲ್ಲ? Option A state government, option B central government, option C UGC, option D none of the above. Yes, here the right answer for this question is option C UGC. So
ಯೂನಿವರ್ಸಿಟಿಯನ್ನು ಅಂದರೆ ವಿಶ್ವವಿದ್ಯಾನಿಲಯವನ್ನು ಅಸ್ತಿತ್ವಕ್ಕೆ ತರಲು ಸ್ಟೇಟ್ ಗೌರ್ಮೆಂಟ್ ಅಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಧಿಕಾರವಿದೆ, ಆದರೆ ಯು ಜಿ ಸಿಗೆ ಅಧಿಕಾರವಿಲ್ಲ. ಸೊ ಇಫ್ ಯು ಗೋ ಥ್ರೂ ದಿ ಯು ಜಿ ಸಿ ಸ್ಟ್ಯಾಂಡ್ಸ್ ಫಾರ್ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್. It is a statutory body set up by the government of India. So it was set up according to UGC Act 1956. It comes under MHRD and it was founded in the year of 1956. The headquarters is located in New Delhi. The main objectives of UGC are coordination, determination and maintenance of standards of university education. And it also provides recognition to universities in India, disburses funds to such recognized universities and also colleges. Question number 3. Which of the following core values among the institutions of higher education are promoted by the NAAC? NAAC stands for National Assessment and Accreditation Council. Option A, contributing to national development. Option B, fostering global competencies among the students. Option C, inculcating a value system among students and teachers. Option D, promoting the optimum utilization of the infrastructure. The right answer for this question is option B. A, B, C are correct here. Contributing to the national development, fostering global competencies among the students, inculcating a value system among the students and teachers. These three are correct. Question number 4. The South Asian University is located at ನ್ಯೂ ಡೆಲ್ಲಿ, ಜೈಪುರ್, ಕಠ್ಮಂಡು, ಇಸ್ಲಾಮಾಬಾದ್. ದಕ್ಷಿಣ ಏಷ್ಯಾ ವಿಶ್ವವಿದ್ಯಾಲಯ ಎಲ್ಲಿದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ನ್ಯೂ ಡೆಲ್ಲಿ. ಎ ಸೌತ್ ಏಷಿಯನ್ ಯೂನಿವರ್ಸಿಟಿ, ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ sponsored by 8 member states of South Asian Association for Regional Cooperation, and these 8 countries are Afghanistan, Bangladesh, Bhutan, India, Maldives, Nepal, Pakistan and Sri Lanka. Question number 5. Which of the following satellite channel was launched on 26 January 2003 for the spread of technical growth and development of distance education in India? ಭಾರತದಲ್ಲಿ ತಾಂತ್ರಿಕ ಅಭಿವೃದ್ಧಿ ಮತ್ತು ದೂರ ಶಿಕ್ಷಣದ ಅಭಿವೃದ್ಧಿಗಾಗಿ ಈ ಕೆಳಗಿನ ಯಾವ ಉಪಗ್ರಹ ಚಾನೆಲ್ ಅನ್ನು ಜನವರಿ 26, 2003 ಪ್ರಾರಂಭಿಸಲಾಯಿತು? ಆಪ್ಷನ್ ಎ ಏಕಲವ್ಯ, ಆಪ್ಷನ್ ಬಿ ದ್ರೋಣಾಚಾರ್ಯ, ಆಪ್ಷನ್ ಸಿ ಜ್ಞಾನ ದರ್ಶನ್, ಆಪ್ಷನ್ ಡಿ ಜ್ಞಾನವಾಣಿ. The right answer for this question is option A, Ekalavya. So Ekalavya Technology Channel, it is a distant learning joint initiative between IIT and IGNOU. It was inaugurated by Professor Murli Manohar Joshi, Honorable Minister HRD, S&T and Ocean Development on 26 January 2003. The objective of this initiative is to bring to the audience the actual IIT classrooms virtually at their doorsteps. Currently, 8 complete courses are being run in parallel, contributed by IIT Delhi and IIT Kharagpur and IIT Madras. Question number 6. Another name of basic education or Nayi Talim is compulsory education, new education policy, Varda education plan, Sarva Shiksha Abhiyan. ಮೂಲ ಶಿಕ್ಷಣ ಅಥವಾ ನಯಿ ತಾಲೀಮ್ನ ಮತ್ತೊಂದು ಹೆಸರೇನು? ಕಡ್ಡಾಯ ಶಿಕ್ಷಣ, ಹೊಸ ಶಿಕ್ಷಣ ನೀತಿ, ವಾರ್ಧಾ ಶಿಕ್ಷಣ ಯೋಜನೆ, ಸರ್ವ ಶಿಕ್ಷಾ ಅಭಿಯಾನ. The right answer is option C, Varda education plan. It is also known as the basic education. ಮೂಲ ಶಿಕ್ಷಣವನ್ನು ನಾವು ವಾರ್ಧಾ ಶಿಕ್ಷಣ ಯೋಜನೆ ಅಂತಲೂ ಕರಿತಾ ಇದ್ದೀವಿ. Question number 7. The University of Allahabad was founded in the year. ಅಲಹಾಬಾದ್ ವಿಶ್ವವಿದ್ಯಾನಿಲಯ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? 1887, 1901, 1905, 1911. The right answer is option A, 1887. The University of Allahabad, it is a public central university located in Allahabad in Uttar Pradesh, and it was established on 23rd September 1887. It is the 4th oldest modern university in India. Its origins lie in the Muir Central College, named after late governor of northwestern provinces Sir William Muir in 1876. He suggested the idea of Central University at Allahabad. Question number 8. Destiny of India is being shaped in her classroom. This stated in National Policy Education 1986, National Knowledge Commission 2005, Education Commission 1964-66, University Education Commission 1948-49. The right answer is option C, Education Commission 1964-66. The destiny of India is being shaped in her classroom has been pointed out by the Education Commission 1964-65.
and to that it may safely added that the destiny of these classroom is being shaped in the institution of the education. Question number 9, EHEI stands for. EHEI ಅಂದರೆ ಆಪ್ಷನ್ ಎ ಇಕ್ವಿಟಿ ಇನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಆಪ್ಷನ್ ಬಿ ಇಕ್ವಿಟಿ ಇನ್ ಹೈಯರ್ ಎಜುಕೇಷನ್ ಇಂಡೆಕ್ಸ್, ಆಪ್ಷನ್ ಸಿ equality in higher education index, option D equity in hidden education income. The right answer is option B equity in higher education index. Question number 10, the first inter university center which was established by UGC in 1984 is. 1984ರಲ್ಲಿ ಯು ಜಿ ಸಿ ಅವರಿಂದ ಸ್ಥಾಪಿಸಲಾದ ಮೊದಲ ಅಂತರ್ ವಿಶ್ವವಿದ್ಯಾಲಯ ಕೇಂದ್ರ. ಆಪ್ಷನ್ ಎ ಇಂಟರ್ ಯೂನಿವರ್ಸಿಟಿ ಆಕ್ಸಲೇಟರ್ ಸೆಂಟರ್, ಆಪ್ಷನ್ ಬಿ ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರೋನಮಿ ಆ್ಯಂಡ್ ಆಸ್ಟ್ರೋಫಿಸಿಕ್ಸ್, ಆಪ್ಷನ್ ಸಿ ಇಂಟರ್ ಯೂನಿವರ್ಸಿಟಿ ಆಕ್ಸಲೇಟರ್ ಸೆಂಟರ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. The first inter university center which was established by UGC in 1984 is the inter university accelerator center, formerly nuclear science center. Inter university accelerator center was set up by the UGC as the first inter university center. Yes, this you must remember. It is called nuclear science center. Question number 11, Indian Institute of Mass Communication is located in. Indian Institution of Mass Communication ಎಲ್ಲಿದೆ? ಆಪ್ಷನ್ ಎ ಅಹಮದಾಬಾದ್, ಆಪ್ಷನ್ ಬಿ ನ್ಯೂ ಡೆಲ್ಲಿ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಜೈಪುರ್. The right answer is option B New Delhi. So Indian Institute of Mass Communication, it is an Indian media center of learning. It is funded and promoted by Government of India. The IIMC is an autonomous society under the Ministry of Information and Broadcasting. Question number 12, the main objective of National Mission on Teachers and Training is to improve students enrollment, quality of teaching, women education, all of the above. ಶಿಕ್ಷಕರ ರಾಷ್ಟ್ರೀಯ ಮಿಷನ್ ಮತ್ತು ತರಬೇತಿ ಇದರ ಮುಖ್ಯ ಉದ್ದೇಶ ಏನು? ವಿದ್ಯಾರ್ಥಿಗಳ ದಾಖಲಾತಿ, ಬೋಧನೆಯ ಗುಣಮಟ್ಟ, ಮಹಿಳಾ ಶಿಕ್ಷಣ ಮೇಲಿನ ಎಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ ಕ್ವಾಲಿಟಿ ಆಫ್ ಟೀಚಿಂಗ್. ದ ಮೇನ್ ಏಮ್ ಆಫ್ ದ ನ್ಯಾಷನಲ್ ಮಿಷನ್ ಆನ್ ಟೀಚರ್ಸ್ ಆ್ಯಂಡ್ ಟ್ರೈನಿಂಗ್ ಈಸ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಆಫ್ ಟೀಚಿಂಗ್. Question number 13, the name of the plan to increase enrollment in the higher education institution is. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಾತಿ ಹೆಚ್ಚಿಸುವ ಯೋಜನೆ ಹೆಸರು. ಆಪ್ಷನ್ ಎ ರೂಸಾ ರಾಷ್ಟ್ರೀಯ ಉಚ್ಚತ ಶಿಕ್ಷಾ ಅಭಿಯಾನ್, ಆಪ್ಷನ್ ಬಿ ಸರ್ವ ಶಿಕ್ಷಾ ಅಭಿಯಾನ್, ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್. Yes, Rashtriya Uchchara Shiksha Abhiyan, it is a holistic scheme of development for higher education in India. It was initiated in the year of 2013. It comes under Ministry of Human Resource Development. It is a centrally sponsored scheme. The main aim is providing strategic funding to higher educational institutions throughout the country. Question number 14, which of the following is known as Calcutta University Commission? ಈ ಕೆಳಗಿನವುಗಳಲ್ಲಿ ಯಾವುದು ಕಲ್ಕತ್ತಾ ವಿಶ್ವವಿದ್ಯಾಲಯ ಆಯೋಗ ಎಂದು ಕರೆಯಲಾಗ್ತದೆ? ಆಪ್ಷನ್ ಎ ಸ್ಯಾಡ್ಲರ್ ಕಮಿಷನ್, ಆಪ್ಷನ್ ಬಿ ಕೋಟಾರಿ ಕಮಿಷನ್, ಆಪ್ಷನ್ ಸಿ ಹಂಟರ್ ಕಮಿಷನ್, ಆಪ್ಷನ್ ಡಿ ವುಡ್ಸ್ ಡಿಸ್ಪ್ಯಾಚ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸ್ಯಾಡ್ಲರ್ ಕಮಿಷನ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಕಲ್ಕತ್ತಾ ಯೂನಿವರ್ಸಿಟಿ ಕಮಿಷನ್. ಸೊ ಸ್ಯಾಡ್ಲರ್ ಆಯೋಗವನ್ನು ನಾವು ಕಲ್ಕತ್ತಾ ವಿಶ್ವವಿದ್ಯಾಲಯ ಆಯೋಗ ಅಂತ ಹೇಳ್ತಾ ಇದ್ದೀವಿ. So Sadler Commission, it was appointed by Government of India in 1917. Dr. Michael Sadler was the chairman of Sadler Commission, and this commission recommended 10+2+3 pattern of education. Question number 15, API stands for. API ಅಂದರೆ Academic Parameter Indicator, Academic Performance Indicator, Academic Paid Installment, none of the above. The right answer is option B Academic Performance Indicator. API, it is the common abbreviation for Academic Performance Indicator, the measure that gives away the growth of a student, teacher or an institution. This was introduced by UGC in 2010. Question number 16, which of the following organizations set up the National Assessment and Accreditation Council? ಈ ಕೆಳಗಿನ ಯಾವ ಸಂಸ್ಥೆಗಳು ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿಯನ್ನು ಸ್ಥಾಪಿಸಿದವು? AICTE, UGC, MHRD, none of the above. The right answer is option B UGC.
The National Assessment and Accreditation Council, that is NAC, it is an organization that assesses and accredits higher education institutions in India. It is a autonomous body funded by University Grant Commission. The headquarters is located in Bengaluru. It was founded in the year of 1994. Question number 17. First open university in India was ಭಾರತದ ಮೊದಲ ಮುಕ್ತ ವಿಶ್ವವಿದ್ಯಾಲಯ. ಆಪ್ಷನ್ ಎ ಆಂಧ್ರ ಪ್ರದೇಶ್ ಓಪನ್ ಯೂನಿವರ್ಸಿಟಿ, ಆಪ್ಷನ್ ಬಿ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ, ಆಪ್ಷನ್ ಸಿ ಡೆಲ್ಲಿ ಯೂನಿವರ್ಸಿಟಿ, ಆಪ್ಷನ್ ಡಿ ನನ್ ಆಫ್ ದ ಅಬೌವ್. ಎಸ್, ದ ರೈಟ್ ಆನ್ಸರ್ is ಆಪ್ಷನ್ ಎ ಆಂಧ್ರ ಪ್ರದೇಶ್ ಓಪನ್ ಯೂನಿವರ್ಸಿಟಿ. Dr. B.R. Ambedkar Open University in Hyderabad, Andhra Pradesh, set up on 26th August 1982, is the first open university in India. Question number 18. Which of the following was the first private institution to be granted the status of a deemed university in 1976? 1976ರಲ್ಲಿ ಡೀಮ್ಡ್ ವಿಶ್ವವಿದ್ಯಾಲಯದ ಸ್ಥಾನಮಾನವನ್ನು ಪಡೆದ ಮೊದಲ ಖಾಸಗಿ ಸಂಸ್ಥೆ ಯಾವುದು? ಆಪ್ಷನ್ ಎ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್. ಆಪ್ಷನ್ ಎ ಇಸ್ ಕರೆಕ್ಟ್. Question number 19. National Assessment and Accreditation Council, NAC, is headquartered in. ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿಯ ಪ್ರಧಾನ ಕಚೇರಿ ಎಲ್ಲಿದೆ? ನ್ಯೂ ಡೆಲ್ಲಿ, ಮುಂಬೈ, ಹೈದರಾಬಾದ್, ಬೆಂಗಳೂರು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಬೆಂಗಳೂರು. So National Assessment and Accreditation Council, it is going to assess and accredit the higher education institutions in India. It is autonomous body funded by UGC. Headquarters is in Bangalore. Question number 20. In which of the following year National Commission for Minorities Educational Institutions was set up? ಯಾವ ವರ್ಷದಲ್ಲಿ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳಿಗಾಗಿ ರಾಷ್ಟ್ರೀಯ ಆಯೋಗವನ್ನು ಸ್ಥಾಪಿಸಲಾಯಿತು? 2001, 2003, 2004, 2005. The right answer is option C, 2004. The National Commission for Minority Educational Institutions, it was established as welfare of the religious minorities mentioned in the National Common Minimum Program, and government established the commission through an ordinance in November 2004. Question number 21. Which of the following percentage figures was recommended by Kothari Commission and National Policy that should be spent on education? ಈ ಕೆಳಗಿನ ಯಾವ ಶೇಕಡಾವಾರು ಅಂಕಿಅಂಶವನ್ನು ಕೋಟಾರಿ ಆಯೋಗ ಮತ್ತು ರಾಷ್ಟ್ರೀಯ ನೀತಿ ಎರಡರಿಂದಲೂ ಶಿಫಾರಸು ಮಾಡಲಾಗಿದ್ದು ಅದನ್ನು ಶಿಕ್ಷಣಕ್ಕಾಗಿ ಖರ್ಚು ಮಾಡಬೇಕು? ಆಪ್ಷನ್ ಎ 4% ಆಫ್ GDP, ಆಪ್ಷನ್ ಬಿ 5% ಆಫ್ GDP, ಆಪ್ಷನ್ ಸಿ 6% ಆಫ್ GDP, ಆಪ್ಷನ್ ಡಿ ನನ್ ಆಫ್ ದ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 6% ಆಫ್ ದ GDP. ನಮ್ಮ ರಾಷ್ಟ್ರೀಯ ಒಟ್ಟು ಉತ್ಪಾದನೆಯ 6% ಹಣವನ್ನು ನಾವು ಈ ಒಂದು ಶಿಕ್ಷಣದ ಮೇಲೆ ಖರ್ಚು ಮಾಡಬೇಕಂತ ಕೋಟಾರಿ ಆಯೋಗ ಮತ್ತು ರಾಷ್ಟ್ರೀಯ ನೀತಿ 1986 ಹೇಳಲಾಗಿದೆ. ಕ್ವೆಶ್ಚನ್ ನಂಬರ್ 22. ಹೂ ಅಮಂಗ್ ದ ಫಾಲೋವಿಂಗ್ ವಾಸ್ ದ ಫಸ್ಟ್ ಎಜುಕೇಷನ್ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ? ಈ ಕೆಳಗಿನವರಲ್ಲಿ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಮಂತ್ರಿ ಯಾರು? ಅಬ್ದುಲ್ ಕಲಾಂ ಆಜಾದ್, ಎಸ್ ವಲ್ಲಭಭಾಯಿ ಪಟೇಲ್, ಎಸ್ ರಾಧಾಕೃಷ್ಣನ್, ನನ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಅಬ್ದುಲ್ ಕಲಾಂ ಆಜಾದ್. National Education Day, November 11, an annual observance in India to celebrate the birth anniversary of Maulana Abul Kalam Azad. He was the first education minister of independent India. He served from 15 August 1947 to 2nd February 1958. Question number 23. The idea of 4 pillars of education was suggested by? ಶಿಕ್ಷಣದ 4 ಸ್ತಂಭಗಳ ಕಲ್ಪನೆಯನ್ನು ಸೂಚಿಸಿದವರು ಯಾರು? UNICEF, UGC, NCTE, UNESCO. The right answer is option D, UNESCO. Yes, the idea of 4 pillars of education was given by UNESCO. These 4 pillars are learning to know, learning to do, learning to live, and learning to be. Question number 24. Which of the following agency put forward the concept of proactive university? ಈ ಕೆಳಗಿನ ಯಾವ ಸಂಸ್ಥೆಯು ಪೂರ್ವಭಾವಿ ವಿಶ್ವವಿದ್ಯಾಲಯದ ಪರಿಕಲ್ಪನೆಯನ್ನು ಮುಂದಿಟ್ಟಿದೆ? UNDP, UNESCO, AICTE, UGC. The right answer is option B, UNESCO. The United Nations Educational, Scientific and Cultural Organization, headquarters is in Paris, in France, founded on 16 November 1945. CHEER stands for CHEER ಎಂದರೆ ಚಿಲ್ಡ್ರನ್ ಎನ್ರಿಚ್ಮೆಂಟ್ ಎಜುಕೇಷನ್ ಥ್ರೂ ರೇಡಿಯೋ, ಚೈಲ್ಡ್ ಹೆಲ್ತ್ ಎಜುಕೇಷನ್ ಎಲೆಕ್ಟ್ರಾನಿಕ್ ರೆಕಾರ್ಡಿಂಗ್, ಚಿಲ್ಡ್ರನ್ ಫಾರ್ ಎಂಜಿನಿಯರ್ಸ್ ಆ್ಯಂಡ್ ಎನರ್ಜಿ ರಿಕ್ವೈರ್ಮೆಂಟ್, ನನ್ ಆಫ್ ದಿ ಅಬೌವ್.
The right answer is option A, children enrichment education through radio. Yes, here it was meant for preschool children of socially deprived classes studying in Anganwadis in the age group of 3 to 6 years. It was carried out in 4 states: Andhra Pradesh, Orissa, Haryana and Uttar Pradesh. Which of the following is regarded as the first policy measure regarding higher education in India? ಭಾರತದಲ್ಲಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲ ನೀತಿ ಕ್ರಮ ಎಂದು ಪರಿಗಣಿಸಲಾಗಿದೆ? ಆಪ್ಷನ್ ಎ ವುಡ್ಸ್ ಡಿಸ್ಪ್ಯಾಚ್, ಆಪ್ಷನ್ ಬಿ ಮೆಕಾಲೆ ಮಿನಿಟ್ಸ್, ಆಪ್ಷನ್ ಸಿ ಎಲ್ಪಿನ್ಸ್ಟೋನ್ ರಿಪೋರ್ಟ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ವುಡ್ಸ್ ಡಿಸ್ಪ್ಯಾಚ್. Yes, in 1854, he sent dispatch to Lord Dalhousie, the Governor General of India. Wood suggested that primary schools must adopt vernacular languages and high school must adopt Anglo-vernacular language, and at college level, English should be the medium of education. This you must remember. Question number 27. A committee was set up in 1990 to review NPE 1986. Its report, titled as Towards an Enlightened and Humanist Society, stated that system of higher education encourages memorization of facts and regurgitation of rather than creativity. The head of the committee was Acharya Ramamurthy, Professor Yashpal, Professor M.M. Joshi, none of the above. The right answer is option A, Acharya Ramamurthy. Question number 28. In which year was the Association of Indian Universities originally set up? ಭಾರತೀಯ ವಿಶ್ವವಿದ್ಯಾನಿಲಯಗಳ ಸಂಘವನ್ನು ಮೂಲತಃ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? 1925, 1945, 1953, none of the above. The right answer is option A, 1925. Association of Indian Universities. It is an organization and association of major universities in India. It was founded in 1925. It is affiliated to Lovely Professional University. Question number 29. Where is India's first transgender university going to start? ಭಾರತದ ಮೊದಲ ಟ್ರಾನ್ಸ್ಜೆಂಡರ್ ವಿಶ್ವವಿದ್ಯಾನಿಲಯ ಎಲ್ಲಿ ಆರಂಭವಾಗಿದೆ? ಉತ್ತರ ಪ್ರದೇಶ್, ಕೇರಳ, ರಾಜಸ್ಥಾನ್, ಹಿಮಾಚಲ್ ಪ್ರದೇಶ್. The right answer is option A, Uttar Pradesh. India's first university exclusively for transgender people to facilitate education for the community from class 1 to post graduation was set up in Uttar Pradesh. Question number 30. Dash was the first ad hoc commission set up in India for the modernization and standardization of education. ಡ್ಯಾಶ್ ಶಿಕ್ಷಣದ ಆಧುನೀಕರಣ ಮತ್ತು ಪ್ರಮಾಣೀಕರಣಕ್ಕಾಗಿ ಭಾರತದಲ್ಲಿ ಸ್ಥಾಪಿಸಲಾದ ಮೊದಲ ತಾತ್ಕಾಲಿಕ ಆಯೋಗವಾಗಿದೆ. AICTE, ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್, UGC, ಕೋಟಾರಿ ಕಮಿಷನ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಕೋಟಾರಿ ಕಮಿಷನ್. National Education Policy, it is also called Kotari Commission. It was the ad hoc commission set up by the Government of India to examine all aspects of educational sector in India. It was formed on 14 July 1964 under the chairmanship of Daulat Singh Kotari. Question number 31. According to National Education Policy in 2020, the Union Cabinet has approved the renaming of which ministry as the Ministry of Education? Ministry of Skill Development and Entrepreneurship, Ministry of Communication, Ministry of Human Resource Development, Department of Space. ನ್ಯಾಷನಲ್ ಎಜುಕೇಷನ್ ಆನ್ ಪಾಲಿಸಿ 2020 ಪ್ರಕಾರ ಯಾವ ಸಚಿವಾಲಯವನ್ನು ಶಿಕ್ಷಣ ಸಚಿವಾಲಯ ಎಂದು ಮರುನಾಮಕರಣ ಮಾಡಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿತು? ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ, ಸಂವಹನ ಸಚಿವಾಲಯ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ಬಾಹ್ಯಾಕಾಶ ಇಲಾಖೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. So Ministry of Human Resource Development, it is renamed as Ministry of Education. ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವನ್ನು ಶಿಕ್ಷಣ ಸಚಿವಾಲಯ ಎಂದು ಮರುನಾಮಕರಣ ಮಾಡಲಾಗಿದೆ. The Union Cabinet approved the new education policy and renamed Ministry of Human Resource Development as the Ministry of Education. Question number 32. Major concept underlying distance education is continuing education, simplicity, cost effectiveness, objectivity. ದೂರ ಶಿಕ್ಷಣದ ಆಧಾರವಾಗಿರುವ ಪ್ರಮುಖ ಪರಿಕಲ್ಪನೆ ಮುಂದುವರಿದ ಶಿಕ್ಷಣ, ಸರಳತೆ, ವೆಚ್ಚದ ಪರಿಣಾಮಕಾರಿತ್ವ, ವಸ್ತುನಿಷ್ಠತೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕಂಟಿನ್ಯೂಯಿಂಗ್ ಎಜುಕೇಷನ್.
ಶಿಕ್ಷಣವನ್ನು ಮುಂದುವರಿಸುವುದು. ಕ್ವೆಶನ್ ನಂಬರ್ 33, ಆಫ್ಟರ್ ಹೌ ಮೆನಿ ಇಯರ್ಸ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ವಾಸ್ ರಿಫಾರ್ಮ್? ಎಷ್ಟು ವರ್ಷಗಳ ನಂತರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಸುಧಾರಣೆ ಆಗಿದೆ? 32, 34, 30, 31. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 34. The policy covers elementary education to colleges in both rural and urban India. The first NPE was established in 1968 by the government of India, Prime Minister Indira Gandhi, and the second by Prime Minister Rajiv Gandhi in 1986. After 34 years, the country is set to adopt a new education policy. Question number 34, which of the following is a non-conventional learning program in higher education? ಈ ಕೆಳಗಿನವುಗಳಲ್ಲಿ ಉನ್ನತ ಶಿಕ್ಷಣದಲ್ಲಿ ಸಾಂಪ್ರದಾಯಿಕವಲ್ಲದ ಕಲಿಕೆಯ ಕಾರ್ಯಕ್ರಮ ಯಾವುದು? ಸ್ವಯಂ, ಫೇಸ್ ಟು ಫೇಸ್ ಟೀಚಿಂಗ್ ಲರ್ನಿಂಗ್, ಟ್ಯುಟೋರಿಯಲ್ ಕ್ಲಾಸ್, ಸೆಮಿನಾರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸ್ವಯಂ. ಸ್ವಯಂ, it stands for Study Webs of Active Learning for Young Aspiring Minds. It is an Indian massive open online course. Swayam, it is an initiative launched by Ministry of Education, Government of India under Digital India to give a coordinated stage and pre-entry to web courses. It was launched on 9th July 2017. Question number 35, Global Initiative of Academic Networks has been launched by Government of India in order to encourage Indian scholars to learn abroad, discourage Indian scholars from researching, encourage global scholars engagement with their counterpart in India, encourage global scholars engagement with Indian counterpart abroad. Global Initiative of Academic Networks ನ ಭಾರತ ಸರ್ಕಾರವು ಪ್ರಾರಂಭಿಸಲಾಯಿತು. ಇದರ ಮುಖ್ಯ ಉದ್ದೇಶ ಭಾರತೀಯ ವಿದ್ವಾಂಸರನ್ನು ವಿದೇಶದಲ್ಲಿ ಕಲಿಯಲು ಪ್ರೋತ್ಸಾಹಿಸುವುದು, ಭಾರತೀಯ ವಿದ್ವಾಂಸರನ್ನು ಸಂಶೋಧನೆಯಿಂದ ನಿರುತ್ಸಾಹಗೊಳಿಸುವುದು, ಭಾರತದಲ್ಲಿ ಜಾಗತಿಕ ವಿದ್ವಾಂಸರು ಮತ್ತು ತಮ್ಮ ಪ್ರತಿ ಭಾಗದೊಂದಿಗೆ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುವುದು, ವಿದೇಶದಲ್ಲಿ ಭಾರತೀಯ ಪ್ರತಿರೂಪದೊಂದಿಗೆ ಜಾಗತಿಕ ವಿದ್ವಾಂಸರನ್ನು ತೊಡಗಿಕೊಳ್ಳಲು ಪ್ರೋತ್ಸಾಹಿಸುವುದು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಇಸ್ ಗಿಯಾನ್ Global Initiative of Academic Networks. It was launched by Government of India in order to encourage global scholars engagement with their counterpart of India. ಭಾರತದಲ್ಲಿ ಜಾಗತಿಕ ವಿದ್ವಾಂಸರು ತಮ್ಮ ಪ್ರತಿ ಭಾಗದೊಂದಿಗೆ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸುವುದು. Question number 36, National Knowledge Commission was headed by Sam Pitroda. Option C is the right answer. National Knowledge Commission, it was Indian think tank charged with considering possible policies that might sharpen India's comparative advantage in the knowledge intensive service sectors. It was constituted on 13 June 2005 by Prime Minister of India Manmohan Singh. Its headquarters is in New Delhi. First executive was Sam Pitroda. Question number 37, the University of Vallabhi was an important center for dash learning: Greek culture, Jain education, Buddhist, Brahmanical education. ವಲ್ಲಭಿ ವಿಶ್ವವಿದ್ಯಾಲಯ ಡ್ಯಾಶ್ ಕಲಿಕೆಗೆ ಮುಖ್ಯ ಕೇಂದ್ರವಾಗಿತ್ತು: ಗ್ರೀಕ್ ಸಂಸ್ಕೃತಿ, ಜೈನ್ ಶಿಕ್ಷಣ, ಬೌದ್ಧ ಶಿಕ್ಷಣ, ಬ್ರಾಹ್ಮಣ ಶಿಕ್ಷಣ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಬುದ್ಧಿಸ್ಟ್. Yes, University of Vallabhi was important center of Buddhist learning. Question number 38, the main aim of the faculty recharge scheme of UGC was address the shortage of faculty in higher education institutions, upgrade the teaching skills of the faculty, upgrade the research infrastructure for the faculty in colleges and universities, strengthen the academia industry linkage. ಯುಜಿಸಿಯ ಫ್ಯಾಕಲ್ಟಿ ರೀಚಾರ್ಜ್ ಯೋಜನೆಯ ಮುಖ್ಯ ಗುರಿ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಾಪಕರ ಕೊರತೆಯನ್ನು ನೀಗಿಸುವುದು, ಅಧ್ಯಾಪಕರ ಬೋಧನಾ ಕೌಶಲ್ಯವನ್ನು ನವೀಕರಿಸುವುದು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿನ ಅಧ್ಯಾಪಕರಿಗೆ ಸಂಶೋಧನಾ ಮೂಲ ಸೌಕರ್ಯಗಳನ್ನು ಒದಗಿಸುವುದು, ಅಕಾಡೆಮಿ ಉದ್ಯಮ ಸಂಪರ್ಕವನ್ನು ಬಲಗೊಳಿಸುವುದು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ದ ಮೇನ್ ಏಮ್ ಆಫ್ ಫ್ಯಾಕಲ್ಟಿ ರೀಚಾರ್ಜ್ ಸ್ಕೀಮ್ ವಾಸ್ ಅಡ್ರೆಸ್ ದ ಶಾರ್ಟೇಜ್ ಆಫ್ ಫ್ಯಾಕಲ್ಟಿ ಇನ್ ಹೈಯರ್ ಎಜುಕೇಷನ್ ಸಿಸ್ಟಮ್. ಉನ್ನತ ಶಿಕ್ಷಣದಲ್ಲಿನ ಅಧ್ಯಾಪಕರ ಕೊರತೆಯನ್ನು ನೀಗಿಸಲು ಯುಜಿಸಿಯು ಫ್ಯಾಕಲ್ಟಿ ರೀಚಾರ್ಜ್ ಯೋಜನೆಯನ್ನು ಜಾರಿಗೆ ತಂದಿತ್ತು. Question number 39, which of the following is an online storehouse of all academic awards like certificates, diplomas, degrees, mark sheets? ಪ್ರಮಾಣ ಪತ್ರಗಳು, ಡಿಪ್ಲೊಮಾಗಳು, ಡಿಗ್ರಿ, ಮಾರ್ಕ್ಶೀಟ್ಗಳು ಮುಂತಾದ ಎಲ್ಲ ಶೈಕ್ಷಣಿಕ ಪ್ರಶಸ್ತಿಗಳ ಆನ್ಲೈನ್ ಸ್ಟೋರ್ ಹೌಸ್ ಈ ಕೆಳಗಿನವಲ್ಲಿ ಯಾವುದು? ಸ್ವಯಂ, ನ್ಯಾಷನಲ್ ಡಿಜಿಟಲ್ ಲೈಬ್ರರಿ, ನ್ಯಾಷನಲ್ ಅಕಾಡೆಮಿಕ್ ಲೈಬ್ರರಿ,
National Academic Depository. The right answer is option D, NAD, National Academic Depository. The Union Cabinet has approved establishing a digital depository of academic awards to be known as National Academic Depository. The vision of National Academic Depository is born out of an initiative to provide an online storehouse of all academic awards, and it is a 24/7 online stores of certificates, diplomas, mark sheets and all. Question number 40. The introduction of MOOC is open and distance learning program is justified because of low cost considerations, speed consideration, accessibility considerations, novelty consideration. ಮುಕ್ತ ಮತ್ತು ದೂರ ಶಿಕ್ಷಣದ ಕಾರ್ಯಕ್ರಮದಲ್ಲಿ ಮೂಕ್ ಪರಿಚಯವನ್ನು ಯಾವುದಾದ ಆಧಾರದ ಮೇಲೆ ಸಮರ್ಥಿಸಲಾಗಿದೆ? ಕಡಿಮೆ ವೆಚ್ಚ, ವೇಗದ ಪರಿಗಣನೆ, ಪ್ರವೇಶಿಸುವಿಕೆ ಪರಿಗಣನೆ ಮತ್ತು ನವೀನ ಪರಿಗಣನೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, accessibility consideration. Question number 41. Center for Cellular and Molecular Biology is located in option A Hyderabad, option B Chennai, option C Bangalore, option D Ahmedabad. The right answer is option A Hyderabad. The Center for Cellular and Molecular Biology, CCMB, it is an Indian fundamental life science research establishment located in Hyderabad. Question number 42. Mahatma Gandhi Antarrashtriya Hindi Vishwavidyalaya is located at. Mahatma Gandhi Antarrashtriya Hindi Vishwavidyalaya ellide? The right answer is option D, Wardha. Mahatma Gandhi Antarrashtriya Hindi Vishwavidyalaya, it is a central university located in Wardha, Maharashtra. Question number 43. According to vision paper of 12th 5-year plan, the targeted staff strength in terms of teacher-student ratio envisaged for social science, humanities, management and art subjects in higher education courses is 12ನೇ ಪಂಚವಾರ್ಷಿಕ ಯೋಜನೆಯ ವಿಷನ್ ಪೇಪರ್ ಪ್ರಕಾರ ಉನ್ನತ ಶಿಕ್ಷಣ ಕೋರ್ಸ್ಗಳಲ್ಲಿ ಸಮಾಜ ವಿಜ್ಞಾನ, ಮಾನವಿಕ ನಿರ್ವಹಣೆ ಮತ್ತು ಕಲಾ ವಿಷಯಗಳಿಗೆ ಉದ್ದೇಶಿಸಲಾದ ಸಿಬ್ಬಂದಿಯ ಸಾಮರ್ಥ್ಯ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 1:15. ಪ್ರತಿ 15 ವಿದ್ಯಾರ್ಥಿಗಳಿಗೆ ಒಬ್ಬರು ಶಿಕ್ಷಕರು. Distance Education Council set up the Arjun Singh Center for Distance and Open Learning in the year 2002 in. ದೂರ ಶಿಕ್ಷಣ ಮಂಡಳಿಯು ದೂರ ಮತ್ತು ಮುಕ್ತ ಕಲಿಕೆಗಾಗಿ ಅರ್ಜುನ್ ಸಿಂಗ್ ಕೇಂದ್ರವನ್ನು 2002ರಲ್ಲಿ ಡೆಲ್ಲಿ ಸ್ಥಾಪಿಸಲಾಯಿತು. ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿ, ಡೆಲ್ಲಿ ಯೂನಿವರ್ಸಿಟಿ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, ಇಗ್ನೋ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, JMU, ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿ. Question number 45. The first inter-university center which was established by UGC in 1984 is 1984ರಲ್ಲಿ UGC ಸ್ಥಾಪಿಸಿದ ಮೊದಲ ಅಂತರ್ ವಿಶ್ವವಿದ್ಯಾಲಯ ಕೇಂದ್ರ. ಆಪ್ಷನ್ ಸಿ, ಇಂಟರ್ ಯೂನಿವರ್ಸಿಟಿ ಆಕ್ಸಲರೇಟರ್ ಸೆಂಟರ್. Question number 46. Who have signed MOU for recognition of teacher education in special education program in India? ಭಾರತದಲ್ಲಿ ವಿಶೇಷ ಶಿಕ್ಷಣ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಶಿಕ್ಷಣವನ್ನು ಗುರುತಿಸಲು ಯಾರು MOUಗೆ ಸಹಿ ಹಾಕಿದ್ದಾರೆ? NCTE and NAC, RCI and NCRT, NCDS and RCI, RCI and NCTE. The right answer is option D, RCI and NCTE. RCI stands for Rehabilitation Council of India, NCTE National Council for Teacher Education. Question number 47. In which year was the Association of Indian Universities originally set up? ಭಾರತೀಯ ವಿಶ್ವವಿದ್ಯಾನಿಲಯಗಳ ಸಂಘವನ್ನು ಮೂಲತಃ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 1925. Association of Indian Universities, it is an organization and association of major universities in India. It is based in Delhi. It evaluates the courses, syllabi, standards and credits of foreign universities. Founded in 1925. Question number 48. National Youth Day observed across India on 12 January commemorates the birth anniversary of which famous Indian personality? ಜನವರಿ 12ರಂದು ಭಾರತದಾದ್ಯಂತ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗ್ತಾ ಇದೆ. ಇದು ಯಾವ ಪ್ರಸಿದ್ಧ ಭಾರತೀಯ ವ್ಯಕ್ತಿತ್ವದ ಜನ್ಮ ವಾರ್ಷಿಕೋತ್ಸವವನ್ನು ನೆನಪಿಸ್ತಾ ಇದೆ? ಸ್ವಾಮಿ ದಯಾನಂದ ಸರಸ್ವತಿ, ಸ್ವಾಮಿ ವಿವೇಕಾನಂದ್, ಅರಬಿಂದ್ ಘೋಷ್, ರವೀಂದ್ರನಾಥ್ ಟ್ಯಾಗೋರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸ್ವಾಮಿ ವಿವೇಕಾನಂದ್. National Youth Day, it is celebrated on 12th January, being the birthday of Swami Vivekananda. Question number 49. Name of the research station
ಆನ್ ಅಂಟಾರ್ಟಿಕ್ ಸೆಟಪ್ ಬೈ ಇಂಡಿಯಾ ಇಸ್ ಭಾರತ ಸ್ಥಾಪಿಸಿದ ಅಂಟಾರ್ಕ್ಟಿಕಾ ಸಂಶೋಧನಾ ಕೇಂದ್ರದ ಹೆಸರು ದಕ್ಷಿಣ ಗಂಗೋತ್ರಿ, ದಕ್ಷಿಣ ಗಂಗಾ, ದಕ್ಷಿಣ ಗೋದಾವರಿ, ನನ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ದಕ್ಷಿಣ ಗಂಗೋತ್ರಿ. Dakshin Gangotri was the first scientific base station of India situated in Antarctica, part of the Indian Antarctica program. It is located at a distance of 2500 kilometers from South Pole. Established on 26 January 1984. Question number 50. In which year was the NBA set up? NBA ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? The right answer is option B 1994. National Board of Accreditation is one of the two major bodies responsible for accreditation of higher education institutions in India, along with the National Assessment Accreditation Council. The first school established for the education of girls in India during the British period was. ಬ್ರಿಟಿಷರ ಅವಧಿಯಲ್ಲಿ ಭಾರತದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಸ್ಥಾಪಿಸಲಾದ ಮೊದಲ ಶಾಲೆ. ಆಪ್ಷನ್ ಎ ಈಡನ್ಸ್ ಗರ್ಲ್ಸ್ ಸ್ಕೂಲ್ ಕೋಲ್ಕತ್ತಾ, ಆಪ್ಷನ್ ಬಿ ಬೆಥುನಿಗ್ ಸ್ಕೂಲ್ ಕೋಲ್ಕತ್ತಾ, ಆಪ್ಷನ್ ಸಿ ಅಲೆಕ್ಸಾಂಡ್ರಾ ಗರ್ಲ್ಸ್ ಇಂಗ್ಲಿಷ್ ಇನ್ಸ್ಟಿಟ್ಯೂಷನ್ ಮುಂಬೈ, ಆಪ್ಷನ್ ಡಿ ಕ್ವೀನ್ ಮೇರಿ ಸ್ಕೂಲ್ ಡೆಲ್ಲಿ. Yes, here the right answer is option B, Bethuni School, Kolkata. So the first school established for the education of girls in India in British rule was Bethuni School, Kolkata. It was founded in 1849. It was the first government funded girls school in India, and it offered curriculum in English, Bengali, and mathematics, science, and history. The other schools, Eden Girls Schools, founded in 1869. Alexandra Girls School, English Institution, Mumbai, was founded in 1863. Queen Mary's School, Delhi, was founded in 1938. Question number 2. Which among the following ancient scholars contributed to the development of astronomy? Aryabhatta, Varahamihira, Sushruta, Charaka. Yes, here the right answer is option A and B both are correct. Aryabhatta and Varahamihira both have contributed for the development of astronomy. ಇಬ್ಬರು ಕೂಡ ಈ astronomy development ಗಾಗಿ ಕಾರ್ಯವನ್ನು ಮಾಡಿದ್ದಾರೆ. So question number 3. Which of the following committees was established to examine the functioning of Indian Institute of Technology in India? ಭಾರತದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲು ಈ ಕೆಳಗಿನ ಯಾವ ಸಮಿತಿಯನ್ನು ಸ್ಥಾಪಿಸಲಾಗಿದೆ? ಸ್ವಾಮಿನಾಥನ್ ಕಮಿಟಿ, ಆನಂದ ಕೃಷ್ಣನ್ ಕಮಿಟಿ, ವೆಂಕಟಚಾಲಪತಿ ಕಮಿಟಿ, ರಾಮಾನುಜನ್ ಕಮಿಟಿ. Yes, here the right answer for this question is option B, Ananda Krishnan Committee. So the Professor Ananda Krishnan Committee was constituted in India to review the operation of the Indian Institute of Technology. The committee named after its chairman Professor M. Ananda Krishnan. It was established by MHRD. Now it is known as the Ministry of Education. Question number 4. Uttar Pradesh University of Medical Science is situated at. Uttar Pradesh ವೈದ್ಯಕೀಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಡ್ಯಾಶ್ ನಲ್ಲಿದೆ. ಆಪ್ಷನ್ ಎ ಇತಾವ್, ಆಪ್ಷನ್ ಬಿ ಪ್ರಯಾಗ್ರಾಜ್, ಆಪ್ಷನ್ ಸಿ ವಾರಣಾಸಿ, ಆಪ್ಷನ್ ಡಿ ಲಕ್ನೋ. Yes, here the right answer is option A is correct answer. Uttar Pradesh University of Medical Science is situated in Itaw district of Uttar Pradesh. Question number 5. Which of the following entries of the Indian Constitution deals with the coordination and determination of standards in institutions for higher education or research or scientific and technical institutions? Option A entry 63, option B entry 64, option C entry 65, option D entry 66. The right answer is option D, entry 66. Question number 6. NSQF organizes qualification according to series of levels. NSQF ಮಟ್ಟಗಳ ಸರಣಿಯ ಪ್ರಕಾರ ಅರ್ಹತೆಯನ್ನು ಆಯೋಜಿಸುವ ಮಟ್ಟಗಳು ಯಾವ್ಯಾವು? ಆಪ್ಷನ್ ಎ ನಾಲೆಜ್ ಸ್ಕಿಲ್ ಆಪ್ಟಿಟ್ಯೂಡ್, ಆಪ್ಷನ್ ಬಿ ನಾಲೆಜ್ ಸ್ಕಿಲ್ ಎಕ್ಸ್ಪೀರಿಯನ್ಸ್, ಆಪ್ಷನ್ ಸಿ ಸ್ಕಿಲ್ ಅಚೀವ್ಮೆಂಟ್ ಆಪ್ಟಿಟ್ಯೂಡ್, ಆಪ್ಷನ್ ಡಿ ಸ್ಕಿಲ್ ಎಕ್ಸ್ಪೀರಿಯನ್ಸ್ ಆಪ್ಟಿಟ್ಯೂಡ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ನಾಲೆಜ್, skills and aptitude. The Cabinet Committee on Skill Development approved the National Skills Qualifications Framework, a quality assurance framework that organizes qualifications according to a series of levels: knowledge, skills and aptitude. Question number 7. The residential universities are the universities having ವಸತಿ ವಿಶ್ವವಿದ್ಯಾಲಯಗಳು. ಆಪ್ಷನ್ ಎ ಸೆಂಟ್ರಲ್ ಕ್ಯಾಂಪಸ್ ಫಾರ್ ಇಂಪಾರ್ಟಿಂಗ್ ಎಜುಕೇಷನ್, ಆಪ್ಷನ್ ಬಿ ಮೆನಿ ಕ್ಯಾಂಪಸಸ್ ಫಾರ್ ಇಂಪಾರ್ಟಿಂಗ್ ಎಜುಕೇಷನ್, ಆಪ್ಷನ್ ಸಿ ಬೋತ್ ಆಫ್ ದ ಅಬೌವ್ ಕರೆಕ್ಟ್, ಆಪ್ಷನ್ ಡಿ ನನ್ ಆಫ್ ದ ಅಬೌವ್.
The right answer is option A, central campus for imparting education. Question number 8. The abbreviation SCOV stands for SCOV ಅಂತಂದರೆ option A, Standing Committee of Vocational Education, option B, Supreme Court Ordinance on Vocational Employment, option C, State Committee on Vocational Education, option D, State Council of Virtual Education. The right answer is option A, Standing Committee of Vocational Education. Question number 9. The main aim of vocationalization in higher education is ಉನ್ನತ ಶಿಕ್ಷಣದಲ್ಲಿ ಔದ್ಯೋಗೀಕರಣದ ಮುಖ್ಯ ಗುರಿ. Option A, to control the enrollment of students in post graduation courses. Option B, to create repulsion towards higher education. Option C, to shift the students' attention from the problem of unemployment. Option D, to guard the students from continuing higher education without purpose. The right answer is option D. The main aim of vocationalization in higher education is to guard the students from continuing the higher education without purpose. Question number 10. The UGC Infonet network is run and managed as option A, ERNet, option B, NUEPA, option C, InplibNet, option D, none of these. The right answer is option A, ERNet. So UGC Infonet, it is a digital library consortium that was introduced in 2004 by Dr. APJ Abdul Kalam. The motive of such an initiative was to improve education and research analysis in universities and colleges, and it includes all the subjects from humanity and to science. All the 185 universities that are affiliated with it are liable to use this service to the fullest. And the UGC Infonet is run and managed as ERNet. It means Educational and Research Network. It was established in 1988. Question number 11. Technical education cover courses in ತಾಂತ್ರಿಕ ಶಿಕ್ಷಣ ಕವರ್ ಮಾಡುವ ಕೋರ್ಸ್ಗಳು ಯಾವ್ಯಾವು? ಆಪ್ಷನ್ ಎ, ಎಂಜಿನಿಯರಿಂಗ್, ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್, ಆಪ್ಷನ್ ಬಿ, ಮೆಡಿಕಲ್, ನರ್ಸಿಂಗ್, ಫಾರ್ಮಸಿ, ಆಪ್ಷನ್ ಸಿ, ಫ್ಯಾಷನ್, ಟೆಕ್ಸ್ಟೈಲ್, ಇನ್ ಡಿಸೈನಿಂಗ್, catering technology, etc. Option D, all of the above. The right answer is option A, engineering and technology, management, etc. Sorry, here option D, all of the above is the right answer. So by mistakenly I have written A, option D is correct. Question number 12. National Council for Teacher Education was first set up in ಶಿಕ್ಷಕರ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಮಂಡಳಿ NCT ಮೊದಲು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ಎ 1973, ಆಪ್ಷನ್ ಬಿ 1986, ಆಪ್ಷನ್ ಸಿ 1995, ಆಪ್ಷನ್ ಡಿ 1996. The right answer is option A, 1973. The National Council for Teacher Education, since 1973 it was an advisory body for the central and state government on matters related to teachers education. Its headquarters is in Delhi. Question number 13. University Grant Commission was set up as an advisory board on the recommendation of University Grant Commission UGC ಅನ್ನು ಯಾವ ಸಲಹಾ ಮಂಡಳಿಯ ಆಧಾರದ ಮೇಲೆ ಸ್ಥಾಪಿಸಲಾಯಿತು? ಆಪ್ಷನ್ ಎ, ಕರ್ಜನ್ಸ್ ಪಾಲಿಸಿ, ಆಪ್ಷನ್ ಬಿ, ಸಾರ್ಜೆಂಟ್ ರಿಪೋರ್ಟ್, ಆಪ್ಷನ್ ಸಿ, ವುಡ್ಸ್ ಡಿಸ್ಪ್ಯಾಚ್, ಆಪ್ಷನ್ ಡಿ, ಹಂಟರ್ ಕಮಿಷನ್. The correct answer for this question is option B, Sargent report. In 1944, the Central Advisory Board was established following the Sargent report for establishing a proper vocational educational system in India after Second World War. Question number 14. Higher education in India is in the purview of ಭಾರತದಲ್ಲಿ ಉನ್ನತ ಶಿಕ್ಷಣದ ವ್ಯಾಪ್ತಿ. ಆಪ್ಷನ್ ಎ UGC, ಆಪ್ಷನ್ ಬಿ AICTE, ಆಪ್ಷನ್ ಸಿ NCTE, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. The correct answer is option D, Ministry of Human Resource Development. Now it is called Ministry of Education. Question number 15. The chief expert and academic authority of university is ವಿಶ್ವವಿದ್ಯಾಲಯದ ಮುಖ್ಯ ತಜ್ಞ ಮತ್ತು ಶೈಕ್ಷಣಿಕ ಪ್ರಾಧಿಕಾರ. ಆಪ್ಷನ್ ಎ ವೈಸ್ ಚಾನ್ಸಲರ್, ಆಪ್ಷನ್ ಬಿ ಪ್ರೋ ವೈಸ್ ಚಾನ್ಸಲರ್, ಆಪ್ಷನ್ ಸಿ ರಿಜಿಸ್ಟ್ರಾರ್, ಆಪ್ಷನ್ ಡಿ ಡೀನ್. The right answer is option A, vice chancellor. The vice chancellor is the administrative and academic head of university. Question number 16. The status of deemed university is accorded by deemed ವಿಶ್ವವಿದ್ಯಾಲಯದ ಸ್ಥಿತಿಯನ್ನು ಇವರಿಂದ ನೀಡಲಾಗಿದೆ. ಆಪ್ಷನ್ ಎ MHRD, ಆಪ್ಷನ್ ಬಿ UGC, ಆಪ್ಷನ್ ಸಿ NCERT, ಆಪ್ಷನ್ ಡಿ AICTE.
The correct answer is option A, Ministry of Human Resource Development. A deemed to be university, also known as high performing institution, it is granted autonomy by the MHRD. Question number 17. National Council for Teacher Education became a statutory body on the recommendation of. ಶಿಕ್ಷಕರ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಮಂಡಳಿಯ ಶಿಫಾರಸುಗಳ ಮೇಲೆ ಶಾಸನಬದ್ಧ ಸಂಸ್ಥೆ. ಸೊ ಯಾವ ಒಂದು ಸಲಹೆ ಮೇಲೆ? ಆಪ್ಷನ್ ಎ ಕೋಟಾರಿ ಕಮಿಷನ್, ಆಪ್ಷನ್ ಬಿ ಮುದಳಿಯರ್ ಕಮಿಷನ್, ಆಪ್ಷನ್ ಸಿ NP 1986, ಆಪ್ಷನ್ ಡಿ NP 1992. The correct answer is option C, NP 1986. ಸೊ ಈ ಒಂದು NP 1986ನ ಆಧಾರದ ಮೇಲೆ ಶಿಫಾರಸಿನ ಮೇಲೆ ಏನು ಮಾಡಲಾಯಿತು? ಶಿಕ್ಷಕರ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಮಂಡಳಿಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾಡಲಾಯಿತು. So the National Council for Teacher Education as a statutory body came into existence in pursuance of National Council for Teacher Education Act 1993, enforced on 1st July 1995, and this it is on the recommendation of National NP 1986, National Policy on Education 1986. Question number 18. Independent Regulatory Act Authority for Higher Education was recommended by. ಉನ್ನತ ಶಿಕ್ಷಣಕ್ಕಾಗಿ ಸ್ವತಂತ್ರ ನಿಯಂತ್ರಣ ಪ್ರಾಧಿಕಾರನ ಶಿಫಾರಸು ಮಾಡಿದವರು ಯಾರು? ಆಪ್ಷನ್ ಎ ನ್ಯಾಷನಲ್ ನಾಲೆಜ್ ಕಮಿಷನ್ 2005, ಆಪ್ಷನ್ ಬಿ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ 1986, ಆಪ್ಷನ್ ಸಿ ಪ್ರೋಗ್ರಾಮ್ ಆಫ್ ಆಕ್ಷನ್ 1992, ಆಪ್ಷನ್ ಡಿ ಎಜುಕೇಷನ್ ಕಮಿಷನ್ 1964. The right answer is option A, National Knowledge Commission 2005. A recommendation made by the National Knowledge Commission was the creation of an independent regulatory body for higher education. In its plan, the IRAHE was to replace the UGC, AICTE, NCTE, MCI, DEC. Question number 19. The University Grant Commission was constituted on the recommendation of. ವಿಶ್ವವಿದ್ಯಾನಿಲಯ ಅನುದಾನ ಆಯೋಗ ಇದು ಯಾವ ಶಿಫಾರಸಿನ ಮೇಲೆ ರಚಿಸಲಾಯಿತು? ಆಪ್ಷನ್ ಎ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಕಮಿಷನ್, ಆಪ್ಷನ್ ಬಿ ಮುದಲಿಯರ್ ಕಮಿಷನ್, ಆಪ್ಷನ್ ಸಿ ಸಾರ್ಜೆಂಟ್ ಕಮಿಷನ್, ಆಪ್ಷನ್ ಡಿ ಕೋಟಾರಿ ಕಮಿಷನ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಕಮಿಷನ್. Yes, now let us move to the next question. The first Indian satellite for serving the educational sector is known as. ಶೈಕ್ಷಣಿಕ ವಲಯಕ್ಕೆ ಸೇವೆ ಸಲ್ಲಿಸಿದ ಮೊದಲ ಭಾರತೀಯ ಉಪಗ್ರಹವನ್ನು ಏನಂತ ಕರಿತಾ ಇದ್ದೀವಿ? ಆಪ್ಷನ್ ಎ SATEDU, ಆಪ್ಷನ್ ಬಿ ಇನ್ಸ್ಯಾಟ್ ಬಿ, ಆಪ್ಷನ್ ಸಿ ಎಡ್ಯುಸ್ಯಾಟ್, ಆಪ್ಷನ್ ಡಿ ಇನ್ಸ್ಯಾಟ್ ಸಿ. Yes, the right answer is option C, EduSat. EduSat is the first satellite for serving the education sector. It is known as GSAT-3. It is a communication satellite which was launched by ISRO in the year 2004. It is the first Indian satellite for the educational sector. Question number 21. Match the following list 1 with list 2. Let us move to the right answer directly. A is Port Chinmay International Foundation. It is located in Ernakulam. B is to the Oriental Institution. It is located in Baroda. Then Academy of Sanskrit Research. It is located in Melkote. Rashtriya Veda Vidya Pratishtana. It is located in Delhi. Question number 22. Same match the following institutions with locations. The right answer is option D. A is 3 National Law Institution is located at Hyderabad. Then Indian Institute of Advanced Studies is located in Shimla. National Judicial Academy is located in Hyderabad. National Saving Institute is located in Nagpur. SITE stands for. The right answer is option A, Satellite Instructional Television Experiment. Option A is correct. So Satellite Instructional Television Experiment or SITE, it was an experimental satellite communications project launched in India in 1975. It was designed by NASA and ISRO. Question number 25. Aligarh Muslim University was set up in. Aligarh Muslim ವಿಶ್ವವಿದ್ಯಾಲಯವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? The right answer is option B, 1875. The Anglo-Mohammedan Oriental College, now it is known as the Aligarh Muslim University at Aligarh in 1875. It was India's first center of Islamic and Western higher education with instruction given in English and modeled on Oxford. Question number 25.
Mahatma Gandhi Antarrashtriya Hindi Vishwavidyalaya is located at. ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಹಿಂದಿ ವಿಶ್ವವಿದ್ಯಾಲಯ ಎಲ್ಲಿದೆ? ಆಪ್ಷನ್ ಎ ನ್ಯೂ ಡೆಲ್ಲಿ, ಆಪ್ಷನ್ ಬಿ ಜೈಪುರ್, ಆಪ್ಷನ್ ಸಿ ಪೋರ್ಬಂದರ್, ಆಪ್ಷನ್ ಡಿ ವಾರ್ಧಾ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ವಾರ್ಧಾ. Mahatma Gandhi Antarrashtriya Hindi Vishwavidyalaya, it is a central university located in Wardha, Maharashtra. Gross enrollment ratio GER in higher education calculated as. ಉನ್ನತ ಶಿಕ್ಷಣದಲ್ಲಿ ಒಟ್ಟು ದಾಖಲಾತಿ ಅನುಪಾತ GER ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ? 4 options are given here. The right answer is option A, number of enrollments in higher education divided by total population in the age group of 18 to 23 multiplied by 100. Yes, gross enrollment ratio, it is a statistical tool to measure student enrollment ratio in higher education. It is also called the percentage of students belonging to the eligible age group of 18 to 23 enrolled in higher education. So the formula is GER is equal to number of enrollments in higher education divided by total population in the age group of 18 to 23 multiplied by 100. Question number 2, match the following list 1 with list 2. So here Chinmay International Foundation, it is located in Ernakulam. Then B is to the Oriental Institute, it is in Baroda. Academy of Sanskrit Research, it is in Melkote, Karnataka. Rashtriya Veda Vidya Pratishtana, it is in Delhi. So option A is correct. Question number 3, destiny of India is being shaped in her classroom. This is stated in. So National Policy on Education 1986, National Knowledge Commission 2005, Education Commission 1964-66, University Education Commission 1948-49. The right answer is option C, Education Commission 1964-66. Yes, this Education Commission 1964-66, it is also known as the Kotari Commission. It had stated that destiny of our country is being shaped in our classroom. And also provision of pre and compulsory education and providing pre and compulsory education for the children age group between 16 to 14 recommended by the Kotari Commission. Then languages, the commission recommended adopting 3 language formula. This also you must remember, 3 language formula na implement ಮಾಡಿದವರು Kotari Commission. Question number 4, which section of the UGC Act provides for the promotion and coordination of university education and for the maintenance of standards of teaching, examination and research? UGC ಕಾಯ್ದೆ ಯಾವ ವಿಭಾಗದಲ್ಲಿ ವಿಶ್ವವಿದ್ಯಾಲಯದ ಶಿಕ್ಷಣ, ಉತ್ತೇಜನ, ಸಮನ್ವಯ, ಬೋಧನೆ, ಪರೀಕ್ಷೆ, ಸಂಶೋಧನೆಯ ಮಾನದಂಡಗಳ ನಿರ್ವಹಣೆಗಾಗಿ ಆದ್ಯತೆಯನ್ನು ನೀಡಲಾಗಿದೆ? ಆಪ್ಷನ್ ಎ ಸೆಕ್ಷನ್ 12, ಆಪ್ಷನ್ ಬಿ ಸೆಕ್ಷನ್ 15, ಆಪ್ಷನ್ ಸಿ ಸೆಕ್ಷನ್ 25, ಆಪ್ಷನ್ ಡಿ ಸೆಕ್ಷನ್ 28. The right answer is option A, section 12. Question number 5, the country which has the highest number of higher education institution is. ಅತ್ಯಧಿಕ ಸಂಖ್ಯೆಯ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವ ದೇಶ? ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ ಚೈನಾ, ಆಪ್ಷನ್ ಸಿ USA, ಆಪ್ಷನ್ ಡಿ ರಷ್ಯಾ. The right answer is option A, India is the right answer. So India has the most number of universities. According to data July 2021, India had total 5,288 universities. As per Ministry of Education, there are 52,627 colleges operating under these universities, including government degree colleges, private colleges, freestanding institutions and postgraduate research institutions. And India have over 1,000 universities by 2020 with 54 central universities, 416 state universities, 125 deemed universities, 361 private universities and 159 institutions of national importance such as AIIMS, IIMs, IITs, IISER, then NITs. Question number 6, in which of the following years presidency universities of Calcutta, Bombay and Madras were set up following the recommendations of Woods Dispatch? ಗುಡ್ಸ್ ರವಾನೆಯ ಶಿಫಾರಸುಗಳನ್ನು ಅನುಸರಿಸಿ ಯಾವ ವರ್ಷಗಳಲ್ಲಿ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಲಾಯಿತು? ಆಪ್ಷನ್ ಎ 1854, ಆಪ್ಷನ್ ಬಿ 1857, ಆಪ್ಷನ್ ಸಿ 1858, ಆಪ್ಷನ್ ಡಿ 1861. The right answer is option B, 1857. Question number 7, the idea of 4 pillars of education was suggested by. 4 ಸ್ತಂಭಗಳ ಶಿಕ್ಷಣದ ಕಲ್ಪನೆಯನ್ನು ಯಾರು ನೀಡಿದರು? ಆಪ್ಷನ್ ಎ ಯುನಿಸೆಫ್, ಆಪ್ಷನ್ ಬಿ UGC, ಆಪ್ಷನ್ ಸಿ NCTE, ಆಪ್ಷನ್ ಡಿ ಯುನೆಸ್ಕೋ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಯುನೆಸ್ಕೋ. ದ 4 pillar of education was suggested by UNESCO. The United Nations Educational, Scientific and Cultural Organization, it is a specialized agency of the United Nations. The main aim is promoting world peace and security through international cooperation in education.
Science and Culture. So the headquarters is in France and it was founded in 16 November 1945. Question number 8. Which one of the following coordinates, promotes and funds research activities of all socials and disciplines? ಕೆಳಗಿನಲ್ಲಿ ಯಾವುದು ಎಲ್ಲ ಸಾಮಾಜಿಕ ವಿಜ್ಞಾನ ವಿಭಾಗಗಳ ಸಂಶೋಧನಾ ಚಟುವಟಿಕೆಗಳನ್ನು ಸಂಘಟಿಸುತ್ತದೆ, ಉತ್ತೇಜಿಸುತ್ತದೆ ಮತ್ತು ನಿಧಿಯನ್ನು ನೀಡುತ್ತದೆ? ಆಪ್ಷನ್ ಎ ICPR ಡೆಲ್ಲಿ, ಆಪ್ಷನ್ ಬಿ IIAS ಶಿಮ್ಲಾ, ಆಪ್ಷನ್ ಸಿ ICSSR ಡೆಲ್ಲಿ, ಆಪ್ಷನ್ ಡಿ NUEPA ಡೆಲ್ಲಿ. Yes, here the right answer is option C, ICSSR Delhi. The Indian Council of Social Science Research. It is an autonomous organization. It was established by Government of India in 1969. The main aim is promotion, review, encourage, assist and coordinate with social science research. Question number 9. The scheme Unnata Bharata Abhiyan aims to. Unnata Bharata Abhiyan ಯೋಜನೆಯ ಮುಖ್ಯ ಗುರಿ. Option A, increase strength of students in colleges in India. Option B, link higher educational institutions in the country with at least 5 villages. Option C, increase quality in higher education. Option D, increase number of colleges in India. The right answer is option B, link higher educational institutions in the country with at least 5 villages. The program was formerly launched by Ministry of Human Resource Development. Now it is known as the Ministry of Education on 11th November 2014. The second edition was launched in April 2008. And it is inspired by the vision of transformational change in rural development process by supporting knowledge institutions to build the architecture of an inclusive India. Question number 10. The e-content generation for undergraduate courses has been assigned by the Ministry of Human Resource Development to. ಸ್ನಾತಕ ಪದವಿ ಕೋರ್ಸ್ಗಳಿಗೆ ಈ ಕಂಟೆಂಟ್ ಉತ್ಪಾದನೆಯನ್ನು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಯಾವುದಕ್ಕೆ ನಿಯೋಜಿಸಿದೆ? ಆಪ್ಷನ್ ಎ ಇನ್ಕ್ಲಿಬ್ನೆಟ್, ಆಪ್ಷನ್ ಬಿ ಕನ್ಸೋರ್ಟಿಯಂ ಫಾರ್ ಎಜುಕೇಷನಲ್ ಕಮ್ಯುನಿಕೇಷನ್, ಆಪ್ಷನ್ ಸಿ ನ್ಯಾಷನಲ್ ನಾಲೆಜ್ ಕಮಿಷನ್, ಆಪ್ಷನ್ ಡಿ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಕನ್ಸೋರ್ಟಿಯಂ ಫಾರ್ ಎಜುಕೇಷನಲ್ ಕಮ್ಯುನಿಕೇಷನ್. ಆಪ್ಷನ್ ಬಿ is correct. It has been established with the goal of addressing the needs of higher education through the use of powerful medium of television along with ICT, information and communication technology. Question number 11. Which one of the following councils has been disbanded in 2013? ಈ ಕೆಳಗಿನ ಯಾವ ಕೌನ್ಸಿಲ್ ಅನ್ನು 2013ರಲ್ಲಿ ವಿಸರ್ಜಿಸಲಾಗಿದೆ? ಆಪ್ಷನ್ ಎ ಡಿಸ್ಟೆನ್ಸ್ ಎಜುಕೇಷನ್ ಕೌನ್ಸಿಲ್, ಆಪ್ಷನ್ ಬಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್, ಆಪ್ಷನ್ ಸಿ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್, ಆಪ್ಷನ್ ಡಿ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಯೇಷನ್ ಕೌನ್ಸಿಲ್. The right answer is option E, Distance Education Council, DEC. It was disbanded in 2013. Question number 12. Which university is the pioneer in India in ICT based teaching learning? ICT ಆಧಾರಿತ ಬೋಧನಾ ಕಲಿಕೆಯಲ್ಲಿ ಭಾರತದಲ್ಲಿ ಯಾವ ವಿಶ್ವವಿದ್ಯಾಲಯ ಪ್ರವರ್ತಕವಾಗಿದೆ? ಆಪ್ಷನ್ ಎ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, ಆಪ್ಷನ್ ಸಿ ಯಶವಂತರಾವ್ ಚೌಹಾಣ್ ಮಹಾರಾಷ್ಟ್ರ ಓಪನ್ ಯೂನಿವರ್ಸಿಟಿ, ಆಪ್ಷನ್ ಡಿ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. The right answer is option D, Indira Gandhi National Open University. Indira Gandhi National Open University, popularly referred to as the People's University. It is one of the most reputed universities in India. It was established in 1985. It was founded to serve the Indian population by means of distance education. Question number 13. The first virtual university of India came up in. ಭಾರತದ ಮೊದಲ ವರ್ಚುವಲ್ ವಿಶ್ವವಿದ್ಯಾಲಯ ಎಲ್ಲಿದೆ? ಆಪ್ಷನ್ ಎ ಆಂಧ್ರ ಪ್ರದೇಶ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ತಮಿಳುನಾಡು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಮಹಾರಾಷ್ಟ್ರ. Tamil Virtual Academy, formerly known as the Tamil Virtual University. It is distance education system. It is in Chennai, Tamil Nadu. Yes, sorry, here the right answer is option D, Tamil Nadu. Yes, please make a correction. The first virtual university, it is in Tamil Nadu. Question number 14. Right to pre-education within certain limit is. ಕೆಲವು ಮಿತಿಗಳಲ್ಲಿ ಉಚಿತ ಶಿಕ್ಷಣದ ಹಕ್ಕು, ಗ್ಯಾರಂಟಿಡ್ ಆಸ್ ಫಂಡಮೆಂಟಲ್ ರೈಟ್, enriched in the directive principle of state policy, outlined in the preamble of the constitution, ignored by constitution. The right answer is option B, enriched in the directive principles of state policy. ಉಚಿತ ಶಿಕ್ಷಣದ ಹಕ್ಕು ರಾಜ್ಯ ನೀತಿ ನಿರ್ದೇಶನ ತತ್ವಗಳಲ್ಲಿ ಪ್ರತಿಪಾದಿಸಲಾಗಿದೆ. Question number 15. The aim of value education to inculcate in student is. ಮೌಲ್ಯ ಶಿಕ್ಷಣದ ಮುಖ್ಯ ಗುರಿ ವಿದ್ಯಾರ್ಥಿಗಳಲ್ಲಿ ಏನನ್ನು ಮೂಡಿಸುವುದು? ಆಪ್ಷನ್ ಎ ದ ಮಾರಲ್ ವ್ಯಾಲ್ಯೂಸ್, ಆಪ್ಷನ್ ಬಿ ದ ಸೋಷಿಯಲ್ ವ್ಯಾಲ್ಯೂಸ್,
Option C, the political values. Option D, the economic values. The right answer is option A, moral values. Value education refers to the aspect of the educational practice which entails the moral or political values as well as norms, dispositions, skills grounded in those values. Means the main aim of value education is to give moral values to the students. Question number 16. Which of the following committee's reports is titled an Education and National Development Reports? ಕೆಳಗಿನ ಯಾವ ಸಮಿತಿಯ ವರದಿಯನ್ನು ಶಿಕ್ಷಣ ಮತ್ತು ರಾಷ್ಟ್ರೀಯ ಅಭಿವೃದ್ಧಿ ವರದಿ ಅಂತ ಹೆಸರಿಸಲಾಗಿದೆ? ಆಪ್ಷನ್ ಎ ರಾಧಾಕೃಷ್ಣನ್ ಕಮಿಷನ್, ಆಪ್ಷನ್ ಬಿ ಕೋಟಾರಿ ಕಮಿಷನ್, ಆಪ್ಷನ್ ಸಿ ಮುದಳಿಯರ್ ಕಮಿಷನ್, ಆಪ್ಷನ್ ಡಿ ನನ್ ಆಫ್ ದಿ ಅಬವ್. ದ ರೈಟ್ ಆನ್ಸರ್ is option B, Kotari Commission. Yes, Kotari Commission, it is the Indian Education Commission, is most popularly known as the Kotari Commission. And Daulat Singh Kotari was made the chairman of the committee, who was the chairman of UGC also. The main aim was to survey all aspects of the educational system at all levels and give suggestions to help the education system. Question number 17. Asatoma Sadgamaya Tamasoma Jyotirgamaya Mrutyoma Amrutangamaya. This universal prayer for enlightenment is from. Yes, even though Asatoma Sadgamaya Tamasoma Jyotirgamaya ಮೃತ್ಯೋಮ ಅಮೃತಂಗಮಯ ಜ್ಞಾನೋದಯಕ್ಕಾಗಿ ಈ ಸಾರ್ವತ್ರಿಕ ಪ್ರಾರ್ಥನೆಯಿಂದ ಯಾರು ನೀಡಿದ್ದಾರೆ? ಆಪ್ಷನ್ ಎ ಬೃಹದಾನಂದ ಉಪನಿಷದ್, ಭಗವದ್ಗೀತಾ, ರಾಮಾಯಣ, ಋಗ್ವೇದ. ಎಸ್, ಇಟ್ ಈಸ್ ಟೇಕನ್ ಫ್ರಮ್ ಬೃಹದನಾರಾಯಣಕ ಉಪನಿಷದ್. Question number 18. Destiny of India is being shaped in our classroom. This is stated in. The right answer is option C, Educational Commission 1964-66. Question number 19. According to NEP 2020, National Research Foundation may be established to. NEP 2020 ಪ್ರಕಾರ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ ಯಾವುದಕ್ಕಾಗಿ ಸ್ಥಾಪಿಸಲಾಗಿದೆ? ಆಪ್ಷನ್ ಎ ಪ್ರಮೋಟ್ ಡಾಕ್ಟರಲ್ ಪೋಸ್ಟ್ ಡಾಕ್ಟರಲ್ ರಿಸರ್ಚ್, ಆಪ್ಷನ್ ಬಿ ಪ್ರಮೋಟ್ ಫಂಡಮೆಂಟಲ್ ಸೈಂಟಿಫಿಕ್ ರಿಸರ್ಚ್, ಆಪ್ಷನ್ ಸಿ enable universities to establish research laboratories, option D enable a culture of research to permeate through universities. The right answer is option D, enable a culture of research to permeate through universities. The goal of NRF will be enable the culture of research to permeate through universities. Question number 20. CHEER stands for. CHEER ಅಂತಂದ್ರೆ Children's Enrichment Education Through Radio. Option A is correct. Question number 21. Which of the following documents is termed as the Magna Carta of English Education in India? ಈ ಕೆಳಗಿನ ಯಾವ ದಾಖಲೆಯನ್ನು ಭಾರತದ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ? ಚಾರ್ಲ್ಸ್ ವುಡ್ಸ್ ಡಿಸ್ಪ್ಯಾಚ್, ಮೆಕಾಲೆ ಮಿನಿಟ್ಸ್, ಮೌಂಟ್ ಸ್ಟುವರ್ಟ್ ಎಲ್ಫಿನ್ಸ್ಟೋನ್ ಮಿನಿಟ್ಸ್, ಆಪ್ಷನ್ ಡಿ ವಾರ್ಧಾ ಸಿಸ್ಟಮ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್. Yes, this was written document for the purpose of education in India. This was introduced by Charles Wood in 1854. It was first comprehensive plan for the spread of education in India. It was considered as Magna Carta of English Education in India. Question number 22. Chairman of UGC committee appointed in 1969 for the purpose of administrative legislation of the universities was. ವಿಶ್ವವಿದ್ಯಾಲಯಗಳ ಆಡಳಿತ ಶಾಸನದ ಉದ್ದೇಶಕ್ಕಾಗಿ 1969ರಲ್ಲಿ ನೇಮಕಗೊಂಡ UGC ಸಮಿತಿಯ ಅಧ್ಯಕ್ಷರು ಡಾಕ್ಟರ್ DS ಕೋತಾರಿ, ಡಾಕ್ಟರ್ PB ಗಜೇಂದ್ರ ಗಡ್ಕರ್, Professor Yashpal, none of the above. The right answer is option B, Dr. PB Gajendra Gadkar. Question number 23. Which of the following percentage figures was recommended by both Kotari Commission and National Policy that should be spent on education? ಶಿಕ್ಷಣಕ್ಕಾಗಿ ಖರ್ಚು ಮಾಡಬೇಕಾದ ಕೋಟಾರಿ ಆಯೋಗ ಮತ್ತು ರಾಷ್ಟ್ರೀಯ ನೀತಿ 2ರಿಂದ ಈ ಕೆಳಗಿನ ಯಾವ ಶೇಕಡಾವಾರು ಅಂಕಿ ಅಂಶಗಳನ್ನು ಶಿಫಾರಸು ಮಾಡಲಾಗಿದೆ? 4% of GDP, 5% of GDP, 6% of GDP, none of the above. The right answer is option C, 6% of GDP. Question number 24. Match the following. The right answer is option D. National Law Institute, it is in Hyderabad. Indian Institute of Advanced Studies, it is in Shimla. National Judicial Academy, it is in Bhopal. Then National Saving Institute is in Nagpur. Question number 25. Who was the chairman of University Education Commission set up in 1948? 1948ರಲ್ಲಿ ಸ್ಥಾಪಿಸಲಾದ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗದ ಅಧ್ಯಕ್ಷರು? Yes, the right answer is option A, Dr. S. Radhakrishnan. Question number 26. Name of the research station on Antarctic set up by India is. ಭಾರತ ಸ್ಥಾಪಿಸಿದ ಅಂಟಾರ್ಟಿಕ್ ಸಂಶೋಧನಾ ಕೇಂದ್ರದ ಹೆಸರು?
Dakshin Gangotri, Dakshin Ganga, Dakshin Godavari, none of the above. The right answer is option A, Dakshina Gangotri. Dakshin Gangotri was the first scientific base station of India situated in Antarctica. It was the part of Indian Antarctica program. It is located at a distance of 2500 kilometers from South Pole. It is currently being used as supply base and transit camp. The base is named after Dakshin Gangotri Glacier. Question number 27. SITE means SITE. It stands for Satellite Instructional Television Experiment. Option A is correct. Yes, Satellite Instructional Television Experiment. It was experimental satellite communications project. It was launched in the year of 1975. It was designed by NASA and ISRO. Question number 28. Match the following. Article 54 is related to President's election. Article 75 Prime Minister's appointment. Article 155 appointment of Governor. Article 164 appointment of Chief Minister. Question number 29. Aligarh Muslim University was set up in the year. Aligarh Muslim ವಿಶ್ವವಿದ್ಯಾಲಯ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? The right answer is option B, 1875. The Anglo-Mohammedan Oriental College, which is also known as the Aligarh Muslim University, it was set up in 1875. It was India's first center of Islamic and Western higher education, with instruction given in English and modeled on Oxford. Question number 30. Mahatma Gandhi Antarrashtriya Hindi Vishwavidyalaya is located at. Yes, Mahatma Gandhi Antarrashtriya Hindi Vishwavidyalaya ellide. The right answer is option D, Wardha in Maharashtra. Question number 31. In which year was NBA set up? NBA ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? The right answer is option B, 1994. National Board of Accreditation or NBA. It is one of the two major bodies responsible for accreditation of higher educational institutions in India, along with NAC, National Assessment and Accreditation Council. NBA, it is going to accredit technical programs such as engineering and management programs. NAC accredits general colleges and universities. NBA was established by AICTE in 1994. Question number 32. Indian National Defence University, India's first defense university. It was inaugurated on May 2013. It is proposed to be located at. ಭಾರತದ ಮೊದಲ ರಕ್ಷಣಾ ವಿಶ್ವವಿದ್ಯಾನಿಲಯದ ಇಂಡಿಯನ್ ನ್ಯಾಷನಲ್ ಡಿಫೆನ್ಸ್ ಯೂನಿವರ್ಸಿಟಿ ಮೇ 2013ರಂದು ಎಲ್ಲಿ ಉದ್ಘಾಟಿಸಲಾಯಿತು? ಆಪ್ಷನ್ ಡಿ, ಗುರ್ಗಾಂವ್. Question number 33. Which is the nodal agency of UNEP in India? UNEP ಯ ನೋಡಲ್ ಏಜೆನ್ಸಿ ಯಾವುದು? ಆಪ್ಷನ್ ಸಿ, MOEFCC. Yes, it stands for Ministry of Environment, Forest and Climate Change. It is India's government ministry. The ministry portfolio is currently held by Prakash Javadekar, Union Minister of Environment, Forest and Climate Change. Headquarters is at New Delhi. Question number 34. Where is the headquarters of Geological Society of India? ಭಾರತದ ಜಿಯಾಲಜಿಕಲ್ ಸೊಸೈಟಿಯ ಪ್ರಧಾನ ಕಚೇರಿ ಎಲ್ಲಿದೆ? The right answer is option D, Kolkata. The Geological Survey of India, founded on 1st July 1916 by Government of India, Ministry of Environment, Forest and Climate Change. Question number 35. The National Disaster Management Authority functions under the Union Ministry of. ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಕಾರ್ಯನಿರ್ವಹಿಸುತ್ತದೆ. Yes, the right answer is option C, Home Affairs, Ministry of Home Affairs. Yes, the Disaster Management Division is the nodal division in Ministry of Home Affairs. Question number 36. Which state has the maximum mangrove vegetation in India? ಭಾರತದಲ್ಲಿ ಗರಿಷ್ಠ ಮ್ಯಾಂಗ್ರೋವ್ ಸಸ್ಯವರ್ಗವನ್ನು ಹೊಂದಿರುವ ರಾಜ್ಯ ಯಾವುದು? ಮಧ್ಯಪ್ರದೇಶ್, ಗುಜರಾತ್, ವೆಸ್ಟ್ ಬೆಂಗಾಲ್, ಕರ್ನಾಟಕ. The right answer is option C, West Bengal. West Bengal has 42.45% of India's mangrove cover, and it was followed by Gujarat 23.66%, Andaman and Nicobar Island 12.39%. Question number 37. Which is the nodal agency for granting equivalence to degrees awarded by foreign universities? ವಿದೇಶಿ ವಿಶ್ವವಿದ್ಯಾನಿಲಯಗಳು ನೀಡುವ ಪದವಿಗಳಿಗೆ ಸಮಾನತೆಯನ್ನು ನೀಡುವ ನೋಡಲ್ ಏಜೆನ್ಸಿ ಯಾವುದು? UGC, ನೀತಿ ಆಯೋಗ್, ICSSR, AIU. The right answer is option D, AIU.
all Association of Indian Universities. It is the nodal agency for granting academic equivalence to the degrees awarded by the foreign universities. Question number 38. Vidya Lakshmi, it is a web portal launched by the government for the benefit of students seeking. ವಿದ್ಯಾಲಕ್ಷ್ಮಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸರ್ಕಾರವು ಪ್ರಾರಂಭಿಸಿರುವ ವೆಬ್ ಪೋರ್ಟಲ್ ಆಗಿದೆ. ಯಾವ ಉದ್ದೇಶಕ್ಕಾಗಿ? ಆಪ್ಷನ್ ಎ ಹೈಯರ್ ಎಜುಕೇಷನ್, ಆಪ್ಷನ್ ಬಿ ಟೀಚರ್ ಎಜುಕೇಷನ್, ಆಪ್ಷನ್ ಸಿ ಎಜುಕೇಷನಲ್ ಲೋನ್ಸ್, ಆಪ್ಷನ್ ಡಿ ಸ್ಕಾಲರ್ಶಿಪ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಎಜುಕೇಷನಲ್ ಲೋನ್ಸ್. Vidyalakshmi, it is a first of it's a kind portal for students seeking educational loan. Here in this portal, student can view, apply, track the education loan applications. Question number 39. Which of the following university has adopted the meta university concept? ಕೆಳಗಿನ ಯಾವ ವಿಶ್ವವಿದ್ಯಾಲಯ ಮೆಟಾ ವಿಶ್ವವಿದ್ಯಾಲಯ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡಿದೆ? ಅಸ್ಸಾಂ ಯೂನಿವರ್ಸಿಟಿ, ಪಾಂಡಿಚೇರಿ ಯೂನಿವರ್ಸಿಟಿ, ಡೆಲ್ಲಿ ಯೂನಿವರ್ಸಿಟಿ, ಹೈದರಾಬಾದ್ ಯೂನಿವರ್ಸಿಟಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಡೆಲ್ಲಿ ಯೂನಿವರ್ಸಿಟಿ. Question number 40. Name the official public broadcaster of the country. ದೇಶದ ಅಧಿಕೃತ ಸಾರ್ವಜನಿಕ ಪ್ರಸಾರಕ. ದೂರದರ್ಶನ್, ಆಲ್ ಇಂಡಿಯಾ ರೇಡಿಯೋ, ಪ್ರಸಾರ ಭಾರತಿ ಕಾರ್ಪೊರೇಷನ್, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್. ಆಪ್ಷನ್ ಸಿ ಪ್ರಸಾರ ಭಾರತಿ ಕಾರ್ಪೊರೇಷನ್. ಪ್ರಸಾರ ಭಾರತಿ is India's largest public broadcasting agency. The headquarters is in New Delhi. It is a statutory autonomous body set up by an act of parliament and it comprises of Doordarshan television network and all India radio. Question number 41. UGC insists on research papers to be published in journals with. UGC ಸಂಶೋಧನಾ ಪ್ರಬಂಧಗಳನ್ನು ಜರ್ನಲ್ಗಳಲ್ಲಿ ಪ್ರಕಟಿಸಲು ಯಾವ ನಂಬರ್ನಿಂದ ಒತ್ತಾಯಿಸ್ತಾ ಇದೆ? ಆಪ್ಷನ್ ಎ ISSN ನಂಬರ್, ಆಪ್ಷನ್ ಬಿ ISBN ನಂಬರ್, ಆಪ್ಷನ್ ಸಿ ರಿಜಿಸ್ಟ್ರೇಷನ್ ನಂಬರ್, ಆಪ್ಷನ್ ಡಿ ಸೀರಿಯಲ್ ನಂಬರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ISSN ನಂಬರ್. An international ISSN stands for International Standard Serial Number. It is an 8-digit serial number used to uniquely identify a serial publication such as magazine. Question number 42. University News. It is a weekly journal brought out by. University News ಎಂಬ ಸಾಪ್ತಾಹಿಕ ಜರ್ನಲ್ ಯಾರು ಹೊರತಂದಿದ್ದಾರೆ? NAC, UGC, AIU, MHRD. The right answer is option C AIU. University News, a weekly journal of higher education published by Association of Indian Universities. Question number 43. The purpose of value education is best served by focusing on. ಮೌಲ್ಯ ಶಿಕ್ಷಣದ ಉದ್ದೇಶವು ಯಾವುದನ್ನು ಕೇಂದ್ರೀಕರಿಸುವ ಮೂಲಕ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ? ಕಲ್ಚರಲ್ ಪ್ರಾಕ್ಟೀಸಸ್ ಪ್ರಿವೇಲಿಂಗ್ ಇನ್ ದ ಸೊಸೈಟಿ, ನಾರ್ಮ್ಸ್ ಆಫ್ ಕಂಡಕ್ಟ್ ಲೇಡ್ ಡೌನ್ ಬೈ ಅ ಸೋಷಿಯಲ್ ಗ್ರೂಪ್, concern for human values, religious and moral practices and instructions. The right answer is option C, concern for human values. Question number 44. Which one of the following states is going to have India's first national rail and transportation university? ಕೆಳಗಿನ ಯಾವ ರಾಜ್ಯ ಭಾರತದ ಮೊದಲ ರಾಷ್ಟ್ರೀಯ ರೈಲು ಮತ್ತು ಸಾರಿಗೆ ವಿಶ್ವವಿದ್ಯಾಲಯವನ್ನು ಹೊಂದಲಿದೆ? ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಬಿಹಾರ್, ಗುಜರಾತ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಗುಜರಾತ್. Question number 45. The first virtual university of India came up in. ಭಾರತದ ಮೊದಲ ವರ್ಚುವಲ್ ವಿಶ್ವವಿದ್ಯಾಲಯ? ಆಪ್ಷನ್ ಸಿ ಉತ್ತರ ಪ್ರದೇಶ್. Sorry, here option D Tamil Nadu is the right answer. Question number 46. Education has a subject of legislation figures in union list, state list, concurrent list, residual power. The right answer is option C education. It is a subject of concurrent list. Question number 47. Which of the following universities has adopted the meta university concept? ಯಾವ ವಿಶ್ವವಿದ್ಯಾಲಯ ಮೆಟಾ ವಿಶ್ವವಿದ್ಯಾಲಯ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡಿದೆ? ಡೆಲ್ಲಿ ಯೂನಿವರ್ಸಿಟಿ. ಆಪ್ಷನ್ ಬಿ is correct. Question number 48. Which of the following organizations deals with capacity building program on educational planning? ಈ ಕೆಳಗಿನ ಯಾವ ಸಂಸ್ಥೆಯು ಶೈಕ್ಷಣಿಕ ಯೋಜನೆಯಲ್ಲಿ ಸಾಮರ್ಥ್ಯ ನಿರ್ಮಾಣದ ಕಾರ್ಯಕ್ರಮದೊಂದಿಗೆ ವ್ಯವಹರಿಸುತ್ತದೆ? The right answer is option C NAC. Question number 49. The best way of providing value education is through. ಮೌಲ್ಯ ಶಿಕ್ಷಣವನ್ನು ನೀಡುವ ಅತ್ಯುತ್ತಮ ಮಾರ್ಗ. ಡಿಸ್ಕಷನ್ ಆನ್ ಸ್ಕ್ರಿಪ್ಚುವಲ್ ಟೆಕ್ಸ್ಟ್, ಲೆಕ್ಚರ್, ಡಿಸ್ಕೋರ್ಸಸ್ ಆನ್ ವ್ಯಾಲ್ಯೂಸ್, seminar or symposia on values, mentoring or reflective sessions. The right answer is option D, mentoring or reflective sessions. Question number 50. The University Grant Commission was formally inaugurated on 28 December 1953 by whom among the following? ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗವನ್ನು ಔಪಚಾರಿಕವಾಗಿ 28 ಡಿಸೆಂಬರ್ 1953ರಂದು ಈ ಕೆಳಗಿನವರಲ್ಲಿ ಯಾರು ಉದ್ಘಾಟಿಸಿದರು?
मौलाना अबुल कलाम आज़ाद, Indira Gandhi, Rajendra Prasad, S. Radhakrishnan. The right answer is option A, Shri Maulana Abdul Kalam Azad. Yes, I wish all the best to all. Thank you.